ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಭಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ದಿವ್ಯವಾದ ಆದರ್ಶಗಳನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಾವು ಕಾಣಬಹುದು. ಶ್ರೀರಾಮಚಂದ್ರ ತನ್ನ ಬಾಲಲೀಲೆಗಳನ್ನು ತೋರಿಸುವಾಗಲೂ ಸರಿ, ವಿಶ್ವಾಮಿತ್ರರ ಜೊತೆಗೆ ತಾನು ಯಜ್ಞದ ರಕ್ಷಣೆಯನ್ನು ಮಾಡಲು ಹೊರಟಾಗಲೂ ಸರಿ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಬೇಕು ಅಂತ ದಶರಥ ಅಪ್ಪಣೆ ಮಾಡಿದಾಗಲೂ ಅಷ್ಟೇ, ಅರಣ್ಯಕ್ಕೆ ಹೋಗಬೇಕು ಅಂತ ಕೂಡಲೇ ತನ್ನ ನಿರ್ಣಯವನ್ನು ಬದಲಾಯಿಸಿ ಮಾಡಿದ ಆದೇಶವಾದಾಗಲೂ ಅಷ್ಟೇ, ಇದೀಗ ಭರತ ದಶರಥನ ಮರಣದ ವಾರ್ತೆಯನ್ನು ತಿಳಿಸಿದಾಗಲೂ ಸರಿ, ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಮನುಷ್ಯ ಹೇಗಿರಬೇಕು, ಯಾವ ರೀತಿಯ ವರ್ತನೆ ಅವನಲ್ಲಿ ಕಾಣಬೇಕು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವ ಶ್ರೀರಾಮಚಂದ್ರ. ದಶರಥನ ಮರಣದ ವಾರ್ತೆಯನ್ನು ತಿಳಿಸಿದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಹೇಳ್ತಾನೆ, ಏನು ಕಳೆದುಕೊಂಡಂತಾಯಿತು ಅಂತ. ನಮ್ಮನ್ನು ಯಾರು ನೋಡಿಕೊಳ್ತಾರೆ, ನಾವು ಅನಾಥರಾದೆವು, ಮುಂದೆ ಗತಿ ಏನು, ಹೊಟ್ಟೆಗೇನು ಬಟ್ಟೆಗೇನು ಅಂತ ದುಃಖ ಪಡುವುದಲ್ಲ. ತಂದೆ ತಾಯಿಗಳನ್ನು ಕಳೆದುಕೊಂಡಂತಹ ವ್ಯಕ್ತಿ ಏನು ನಿಜವಾಗಿ ಕಳೆದುಕೊಂಡದ್ದು ಅಂದರೆ, ತಾನು ತಪ್ಪು ಮಾಡಿದಾಗ ತಿದ್ದುವಂತಹ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡಿರ್ತಾನೆ. ತಾನು ಸತ್ಕಾರ್ಯಗಳನ್ನು ಮಾಡಿದಾಗ ಬೆನ್ನು ತಟ್ಟಿ ಪ್ರೋತ್ಸಾಹನೆ ಕೊಟ್ಟು ಇನ್ನಷ್ಟು ಉತ್ಸಾಹವನ್ನು ನೀಡಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಚೋದನೆಯನ್ನು ನೀಡುವಂತಹ ವ್ಯಕ್ತಿಗಳನ್ನು ಕಳೆದುಕೊಂಡಿರ್ತಾನೆ ಅನ್ನೋದಕ್ಕಾಗಿ ದುಃಖ ಪಡಬೇಕೇ ಹೊರತು ಇನ್ನುಳಿದ ಲೌಕಿಕ ಕಾರಣಗಳಿಗಾಗಿ ಅಲ್ಲ ಅನ್ನುವುದನ್ನು ಶ್ರೀರಾಮಚಂದ್ರ ತೋರಿಸಿಕೊಡ್ತಾನೆ. ಅಳುವುದರೊಳಗೂ ಒಂದು ಶಾಸ್ತ್ರ ಇದೆ ಅಂತ. ಅಳೋದೇ ಅಲ್ಲ, ಅಶೋಚಾನ್ ಅನ್ವಶೋಚಸ್ತ್ವಂ ಅಂತ ಕೃಷ್ಣ ಉಪದೇಶ ಮಾಡಿದ್ದು ನಿಜ. ಆದರೆ ಅವರನ್ನು ಕಳೆದುಕೊಂಡಾಗ ಏನು ಕಳೆದುಕೊಂಡದ್ದು, ಆ ಮಾಧ್ಯಮದಲ್ಲಿ ದೇವರು ನಮಗೆ ಇಷ್ಟು ದಿನ ಮಾಡಿದಂತಹ ಉಪಕಾರ ಏನಿತ್ತು, ಇದನ್ನು ಮನುಷ್ಯ ಚಿಂತನೆ ಮಾಡಬೇಕು. ಆ ಉಪಕಾರವನ್ನು ಮಾಡಿದ ದೇವರಿಗೂ, ದೇವರ ಅಧಿಷ್ಠಾನರಾದ ತನ್ನ ತಂದೆ ತಾಯಿಗಳು ಅಥವಾ ಇನ್ನಿತರ ಹಿರಿಯರಿಗೆ ಕೃತಜ್ಞನಾಗಿರಬೇಕು ಅನ್ನುವುದನ್ನು ತೋರಿಸಿಕೊಡ್ತಾನೆ ಶ್ರೀರಾಮಚಂದ್ರ. ಪುರಾ ಪ್ರೇಕ್ಷ ಸುವೃತ್ತಂ ಮಾಂ ಪುರಾ ಸಮಾಪ್ತ ವನವಾಸಂ ಮಾಂ ಅಯೋಧ್ಯಾಯಾಂ ಪರಂತಪ ಕೋನು ಶಾಸಿಷ್ಯತಿ ಪುನಃ ತಾತೇ ಲೋಕಾಂತರಂಗತೆ. ವನವಾಸ ಮುಗಿಸಿದ ನೋಡಿ, ಈಗ ನಾನು ಬರ್ತೇನೆ ಅಂತ ಒಪ್ಪಿಕೊಳ್ತಾನೇ ಇಲ್ಲ ಶ್ರೀರಾಮಚಂದ್ರ. 14 ವರ್ಷಗಳ ನಂತರ ವನವಾಸ ಮುಗಿದ ಮೇಲೆ ನಾನು ಅಯೋಧ್ಯೆಗೆ ಬಂದ ಮೇಲೆ ನಾನೇನಾದರೂ ತಪ್ಪು ಮಾಡಿದರೆ ಶಾಸನ ಮಾಡುವುದಕ್ಕೆ ತಂದೆ ಇದ್ದ. ಆದರೆ ಈಗ ದಶರಥನ ಮರಣವಾದರೆ ನನ್ನನ್ನು ಶಾಸನ ಮಾಡುವವರು ಯಾರು ಅಂತ. ಇದು ವಿನೀತರಾದ ವಿನೇಯರಲ್ಲಿ ಮಕ್ಕಳಲ್ಲಿ ಇರಬೇಕಾದಂತಹ ಒಂದು ಅನುಸಂಧಾನ ಅಂತ ಶ್ರೀರಾಮಚಂದ್ರ ತೋರಿಸಿಕೊಡ್ತಾರೆ.
ನನಗೆ ಹೇಳುವವರು ಯಾರಿರಬಾರದು ಅನ್ನುವ ಪ್ರವೃತ್ತಿ ಇವತ್ತಿನ ಯುವಕರಲ್ಲಿದೆ, ಯುವತಿಯರಲ್ಲಿದೆ. ತಂದೆ ತಾಯಿಗಳು ಉಪದೇಶ ಮಾಡಬಾರದು, ಬೈಬಾರದು, ಶಾಸನ ಮಾಡಬಾರದು, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡಬಾರದು. ಅತ್ತೆ ಮಾವಂದಿರು ಏನನ್ನಬಾರದು. ಎಷ್ಟರ ಮಟ್ಟಿಗೆ ಅತ್ತೆ ಮಾವಂದಿರು ಬೇರೆ ಮನೆಯನ್ನಾದರೂ ಮಾಡಬೇಕು, ಇಲ್ಲ ಅತ್ತೆ ಮಾವಂದಿರು ಬೇರೆ ಲೋಕಕ್ಕೆ ಹೋಗಿರಬೇಕು, ಆಮೇಲೇ ಮದುವೆ ಆಗೋದು. ಈ ನಿರ್ಧಾರ ಪದೇ ಪದೇ ಕಾಣ್ತಾ ಇದೆ. ಅಂತಹ ತಂದೆ ತಾಯಿಗಳನ್ನು ತಮ್ಮ ಮಾರ್ಗದರ್ಶಕರು, ಶಾಸಕರು ಅನ್ನುವ ದೃಷ್ಟಿಯಲ್ಲಿ ಮನೆಯಲ್ಲಿ ಗೌರವದಿಂದ ನೋಡುವಂತಹ ಮಕ್ಕಳು ಅತ್ತೆ ಮಾವಂದಿರನ್ನು ತಪ್ಪು ಮಾಡಿದರೂ ತಿದ್ದಿ ಉಪದೇಶ ಮಾಡುವಂತಹ ಸ್ಥಾನದಲ್ಲಿ ಕಾಣುವಂತಹ ಸೊಸೆಯರು ಇವತ್ತಿಗಿದ್ದಾರೆ ಅಂದರೆ ನಿಜವಾಗಿಯೂ ಕೂಡ ಭೂಲೋಕದಲ್ಲಿ ಅವರು ದೊಡ್ಡ ಋಷಿಗಳು, ದೇವತೆಗಳು ಅಂತ ಅನ್ನಬೇಕಿವತ್ತು. ಅಂತಹ ಬೆರಳೆಣಿಕೆಯ ಜನ ಉಳಿದಿದ್ದಾರೆ. ಶ್ರೀರಾಮಚಂದ್ರ ಅಂಥವರಿಗೆಲ್ಲ ಆದೇಶವನ್ನು ಮಾಡ್ತಾನೆ. ನಮಗೆ ತಪ್ಪು ಮಾಡಿದಾಗ ತಿದ್ದುವವರು, ಶಾಸನ ಮಾಡುವವರು, ಬರೀ ಉಪದೇಶ ಅಲ್ಲ ಶಿಕ್ಷೆ ಕೊಡುವವರು ಬೇಕು ಅನ್ನುವ ಅಪೇಕ್ಷೆಯನ್ನು ಪಡಬೇಕು ಮನುಷ್ಯ. ಅದರಿಂದ ತಾನು ಶುದ್ಧನಾಗ್ತಾನೆ. ರೋಗಗಳು ನನಗೇನಾದರೂ ಬರಲಿ, ನನ್ನ ರೋಗಗಳಿಗೆ ಔಷಧಿ ಕೊಡುವವರಿರಬಾರದು. ನನ್ನ ಊರಲ್ಲಿ ವೈದ್ಯರೇ ಇರಬಾರದು. ವೈದ್ಯರಿಲ್ಲದಿರುವ ಊರಲ್ಲಿ ನಾನಿರ್ತೇನೆ ಅಂತ ಅಪೇಕ್ಷೆ ಪಡುವುದು ಎಂತಹ ಮೂರ್ಖತನವೋ, ಆ ತರಹ ದೇಹಕ್ಕೆ ರೋಗಗಳು ಹೇಗೆ ಘಾತಕವೋ, ಮನುಷ್ಯನಿಗೆ ನಾನಾ ವಿಧವಾದಂತಹ ದುರ್ಭಾವನೆಗಳು, ತಪ್ಪು ಕಾರ್ಯಗಳು ಅವನ ಜೀವನದ ಆಧ್ಯಾತ್ಮಿಕವಾದಂತಹ ಸಂಪತ್ತಿಗೆ ಘಾತಕವಾದದ್ದು, ಅವನ ಚಾರಿತ್ರಿಕ ಜೀವನಕ್ಕೆ ಘಾತಕವಾದದ್ದು. ಅಂತಹ ಅವನ ಚಾರಿತ್ರ್ಯಕ್ಕೆ, ಅವನ ಆಧ್ಯಾತ್ಮಿಕ ಸಾಧನೆಗೆ, ಅವನ ಧರ್ಮಕ್ಕೆ, ಅವನ ಸರ್ವತೋಮುಖವಾದ ಉನ್ನತಿಗೆ ಘಾತಕವಾದಂತಹ ಇಂತಹ ಎಲ್ಲ ಸಂಗತಿಗಳಿಗೆ ಔಷಧಿಯನ್ನು ಕೊಡುವಂತಹ, ಚಿಕಿತ್ಸೆಯನ್ನು ಮಾಡುವಂತಹ ಉಪದೇಶಕರು, ತಂದೆ ತಾಯಿಗಳು, ಹಿರಿಯರು, ಗುರುಗಳು ತನಗಿರಬೇಕು ಅಂತ ಬಯಸಬೇಕು. ಅಂಥವರಿದ್ದರೆ, ಅತ್ತೆ ಮಾವಂದರು ಇದ್ದಾರೋ ಇಲ್ವೋ, ಅವರಿದ್ದರೆ ಮಾತ್ರ ಮದುವೆ ಮಾಡಿಕೊಳ್ತೇವೆ ಅನ್ನಬೇಕೆ ಹೊರತು ಅವರು ಸತ್ತಿದ್ರೆ ಮದುವೆ ಮಾಡಿಕೊಳ್ತೇವೆ ಅನ್ನೋದು ಎಂತಹ ಅನ್ಯಾಯ ಇದು. ತಾವು ಮುಂದೆ ಅತ್ತೆ ಮಾವಂದರಾಗುವಂತಹ ಸ್ಥಿತಿ ಬರುತ್ತಲ್ವ, ಇದೇ ಅಪೇಕ್ಷೆಯನ್ನು ತಮ್ಮ ಸೊಸೆಯರು ಮುಂದೆ ವ್ಯಕ್ತ ಮಾಡಿದರೆ ತಮ್ಮ ಗತಿ ಏನು? ಸಾಯಬೇಕಾ ಅವರ ಎದುರಿನಲ್ಲಿ? ಹಾಗಾದರೆ ಹೇಳುವ, ಉಪದೇಶ ಮಾಡುವ ವ್ಯಕ್ತಿಗಳು ನಮಗಿರಬೇಕು, ಮಾರ್ಗದರ್ಶಕರಾಗಿರಬೇಕು. ಅವರು ಹೇಳಿದಂತೆ ನಾವು ಕೇಳಿಕೊಂಡು ಸನ್ಮಾರ್ಗದಲ್ಲಿ ನಡೆಯಬೇಕು ಅಂತ ಅಪೇಕ್ಷೆ ಪಡಬೇಕು. ಇದಕ್ಕೆ ಜೊತೆಗೆ ಅತ್ತೆ ಮಾವಂದಿರು, ತಂದೆ ತಾಯಿಗಳು ಕೂಡ ತಮ್ಮ ಕೇವಲ ಸ್ವಾರ್ಥ ಇಲ್ಲದಂತೆ, ಸ್ವಾರ್ಥ ಎಲ್ಲರಿಗೂ ಇದೆ, ಕೇವಲ ಸ್ವಾರ್ಥ ಇಲ್ಲದಂತೆ ಪರಾರ್ಥವನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಮಕ್ಕಳ, ತಮ್ಮ ಸೊಸೆಯರ, ಹಳೆಯಂದರ ವಿಶೇಷವಾದಂತಹ ಯೋಗಕ್ಷೇಮವನ್ನು ಗಮನಿಸಿ ಅವರಿಗೆ ಹಿತವಾದದ್ದನ್ನು ಶಾಸ್ತ್ರೀಯವಾದ ಮಾರ್ಗದಲ್ಲಿ ಉಪದೇಶ ಮಾಡುವಂತಹ ಒಂದು ತಿಳುವಳಿಕೆಯನ್ನು, ತಾಳ್ಮೆಯನ್ನು, ಆ ವಿವೇಕವನ್ನು ಅವರೂ ಪಡೆದುಕೊಂಡಿರಬೇಕು ಅನ್ನುವುದು ಅಷ್ಟೇ ಸತ್ಯ. ಆ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರ ಹೇಳ್ತಾನೆ, ಕೋನು ಶಾಸಿಷ್ಯತಿ ಪುನಃ ತಾತೇ ಲೋಕಾಂತರಂಗತೆ ಪುರಾ ಪ್ರೇಕ್ಷ ಸುವೃತ್ತಂ ಮಾಂ ಪಿತಾ ಯಾನ್ಯಾಹ ಸಾಂತ್ವಯನ್ ವಾಕ್ಯಾನಿ ತಾನಿ ಶ್ರೋಷ್ಯಾಮಿ ಕುತಃ ಕರ್ಣ ಸುಖಾನ್ಯಹಂ. ನಾನು ಸುವೃತ್ತನಾದಾಗ, ಒಳ್ಳೆಯ ಕೆಲಸ ಮಾಡಿದಾಗ ಎಷ್ಟು ಪ್ರೋತ್ಸಾಹನೆಯನ್ನು ಕೊಡ್ತಾ ಇದ್ದ, ಆ ಪ್ರೋತ್ಸಾಹದ ಮಾತುಗಳನ್ನು ಇನ್ಯಾರ ಬಾಯಿಯಿಂದ ನಾನು ಕೇಳಲಿ ಅಂತ ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ. ಇದೆಲ್ಲ ನಮಗೋಸ್ಕರ ಹೇಳಿದ್ದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಶ್ರೀರಾಮಚಂದ್ರನಿಗೆ ಶಾಸನ ಮಾಡುವ ಪ್ರಸಕ್ತಿ ಏನಿದೆ? ಶ್ರೀಮದ್ ಆಚಾರ್ಯರ ಬಗ್ಗೆನೇ ಹೇಳುವಾಗ ಸುಮಧ್ವ ವಿಷಯದಲ್ಲಿ ಹೇಳ್ತಾರೆ, ಪರಿಚರಾಗ್ನಿಗುರು ಚರಿತೋ ರತಃ ಸುಚರಣ ಪಠಸಾಧು ಸದಾಗಮಾನ್ ಇತಿ ಗುರೋಸ್ತ್ರಿಜಗದ್ಗುರು ಶಿಕ್ಷಣೆ ಸ್ಫುಟ ಮಹಾಸಿ ಸುರೈಹಿ ಕೃತಸಾಕ್ಷಿಭಿ ಅಂತ. ಶ್ರೀಮದಾಚಾರ್ಯರಿಗೆ ಏನು ಉಪದೇಶ ಮಾಡಿ, ಜಗದ್ಗುರುಗಳಾದ ಶ್ರೀಮದಾಚಾರ್ಯರಿಗೆ ನೀವು ಚೆನ್ನಾಗಿ ಸಂಧ್ಯಾವಂದನೆ ಮಾಡಬೇಕು, ಅಗ್ನಿ ಕಾರ್ಯಾದಿಗಳನ್ನು ಮಾಡಬೇಕು ಅಂತ ಅವರ ಉಪನಯನ ಕಾಲದಲ್ಲಿ ಮಧ್ಯಗೇಹ ಭಟ್ಟರು ಉಪದೇಶ ಮಾಡಿದರೆ ದೇವತೆಗಳೆಲ್ಲ ನಕ್ಕರಂತೆ. ಆ ರೀತಿ ಜಗನ್ನಿಯಾಮಕನಾದಂತಹ ಸರ್ವೋತ್ತಮನಾದ ಭಗವಂತನಿಗೆ ಉಪದೇಶ ಮಾಡುವುದು, ತಿದ್ದೋದು ಅನ್ನುವ ಪ್ರಸಕ್ತಿಯೇ ಇಲ್ಲ. ಅಂತಹ ಶ್ರೀರಾಮಚಂದ್ರನು ಕೂಡ
ಲೋಕಶಿಕ್ಷಣಕ್ಕಾಗಿ ಈ ರೀತಿ ಹೇಳ್ತಾನೆ ಅಂದರೆ ಇನ್ನುಳಿದವರು ನಾವು ಬಹಳ ದೊಡ್ಡವರು, ನಮಗೆ ಯಾರು ಹೇಳಬಾರದು ಅಂತ ಅಪೇಕ್ಷೆ ಪಡುವುದು ಬಹಳ ತಪ್ಪು. ಎಷ್ಟರ ಮಟ್ಟಿಗೆ ಮನುಷ್ಯನ ಪ್ರತಿಷ್ಠೆ ಇರುತ್ತೆ ಅಂದರೆ, ತಾನೇನೋ ಮರ್ತಿದ್ದ ಅಂದರೆ ಯಾರೋ ನೆನಪು ಮಾಡಿ ಕೊಡ್ತಾರೆ. ಕೆಲವು ಸಲ ಇವನಿಗೆ ನೆನಪಿದ್ದರೂ ಗೊತ್ತಿಲ್ಲ ಅಂತ ಪಾಪ ನೆನಪು ಮಾಡ್ತಾರೆ. ಎದುರಿಗೆ ತಗ್ಗಿದೆ, ಸ್ವಲ್ಪ ನೋಡ್ಕೊಂಡು, ಏನು ನನಗೇನು ಕಾಣಿಸೋದಿಲ್ಲ ಅಂತ ತಿಳ್ಕೊಂಡಿದ್ದೀಯಾ ಅಂತಾನೆ. ಅದು ಅವನಿಗೆ ಅವಮಾನ. ನನಗೆ ಕಾಣಿಸುತ್ತೆ, ನೀನೇನು ಹೇಳೋದು ಅಂತ. ಏನೋ ಒಂದು ಶ್ಲೋಕವನ್ನು ಹೇಳ್ತಾ ಇರುವಾಗ ಸ್ವಲ್ಪ ನಿಧಾನವಾಗಿ ಕೆಲವರು ಹೇಳ್ತಾ ಇದ್ದರೆ ಮರ್ತಿದ್ದಾರೆ ಅಂತ ಕೆಲವರು ನೆನಪು ಮಾಡಿಕೊಳ್ಳಿಕ್ಕೆ ಬರ್ತಾರೆ. ನಾನೇನು ಅಷ್ಟು ದೊಡ್ಡ ಅಲ್ಲ ಅಂತ ಕೋಪಿಸಿಕೊಳ್ತಾನೆ. ಯಾಕೆ ಅಂದರೆ ಅಷ್ಟು ಇವನಿಗೆ ಸ್ವಾಭಿಮಾನ. ಆದರೆ ಈ ತರಹ ಸ್ವಾಭಿಮಾನದಿಂದ ತಾನು ತಪ್ಪಿದಾಗ, ಮರೆತಾಗ ನೆನಪು ಮಾಡಿಕೊಡುವವರು, ದಾರಿ ತೋರಿಸುವವರನ್ನು ತಿರಸ್ಕರಿಸಿದ ಅಂದರೆ, ನಿಜವಾಗಿಯೇ ಮರೆತಾಗ, ನಿಜವಾಗಿಯೇ ತಪ್ಪು ದಾರಿಗೆ ಹೋದಾಗ, ತಗ್ಗಿನಲ್ಲಿ ಬೀಳುವಾಗ ಯಾರೂ ಸಹಾಯಕ್ಕೆ ಬರೋದಿಲ್ಲ. ನೀನು ಭಾಳ ದೊಡ್ಡವನಲ್ಲ, ಹೋಗು ಮುಂದೆ ಅಂತಾರೆ. ಹಾಗಾದರೆ ಮನುಷ್ಯ ತನ್ನನ್ನು ಪ್ರೀತಿಯಿಂದ ಸಲಹೆ ಸೂಚನೆ ಕೊಡುವವರಿಗೂ, ಅಧಿಕಾರದಿಂದ ಉಪದೇಶ ಮಾಡುವವರಿಗೂ, ಎಲ್ಲರಿಗೂ ಜೀವನದಲ್ಲಿ ಸ್ವಾಗತಿಸಬೇಕು ಅನ್ನುವುದನ್ನು ತೋರಿಸಿಕೊಡ್ತಾನೆ. ಈ ರೀತಿ ಶ್ರೀರಾಮಚಂದ್ರ ಅವರಿಗೆ ಹೇಳಿ ಅವರೆಲ್ಲರಿಗೂ ಸಮಾಧಾನವನ್ನು ತಿಳಿಸಿದ್ದಾನೆ. ಲಕ್ಷ್ಮಣ ಸೀತೆಯರಿಗೂ ಸಮಾಧಾನವನ್ನು ಹೇಳಿ ಮುಂದಿನ ಕಾರ್ಯವನ್ನು ಶೀಘ್ರದಲ್ಲಿ ಮಾಡಬೇಕು ಅಂತ ಆನಯ ಇಂಗುದಿ ಪಿಣ್ಯಾಕಂ ಚೀರಮಾಹರ ಚೋತ್ತರಂ ಜಲಕ್ರಿಯಾರ್ಥಂ ತಾತಸ್ಯ ಗಮಿಷ್ಯಾಮಿ ಮಹಾತ್ಮನಃ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಇಂಗುದಿ ಪಿಣ್ಯಾಕ, ಪಿಣ್ಯಾಕ ಅಂದರೆ ಹಿಂಡಿ. ಇಂಗುದಿ ಅಂತ ಒಂದು ವೃಕ್ಷ. ಇಂಗು ಅಂದರೆ ರೋಗ, ಇಂಗುಂ ದ್ಯತಿ, ಆ ರೋಗವನ್ನು ಪರಿಹಾರ ಮಾಡುವಂತಹ, ಗಾಯಕ್ಕೆ ಔಷಧಿಯ ರೂಪದಲ್ಲಿ ಬೆಳೆಸುವಂತಹ ಗಾರೆ ಗಿಡ, ಅದರ ಬೀಜಗಳು. ಆ ಬೀಜಗಳನ್ನು ಕುಟ್ಟಿ ಮಾಡಿದ, ಪೂರ್ಣವಾಗಿ ಎಣ್ಣೆಯನ್ನು ಹಿಂಡಿ ತೆಗೆಯದೆ ಅದರೊಳಗೆ ಎಣ್ಣೆಯನ್ನು ಹಾಗೇ ಉಳಿಸಿ ಅದರ ಸಾರವನ್ನು ಉಳಿಸಿ ಕುಟ್ಟಿ ಪುಡಿ ಮಾತ್ರ ಮಾಡುವುದು, ಸಾರವನ್ನು ಆಚೆಗೆ ತೆಗೆಯೋದಿಲ್ಲ. ಅದಕ್ಕೆ ಹಿಂಡಿ. ಅಂತಹ ಹಿಂಡಿಯನ್ನು ತೆಗೆದುಕೊಂಡು ಅದರಿಂದ ಪಿಂಡ ಪ್ರದಾನ ಮಾಡಿದ್ದಾನೆ. ಯಾಕೆಂದರೆ ಅರಣ್ಯದಲ್ಲಿದ್ದಾನೆ, ವನವಾಸದಲ್ಲಿದ್ದಾನೆ, ಅಲ್ಲಿ ಏನು ಸಿಗತ್ತೋ ಅದರಿಂದಲೇ ಮಾಡಬೇಕು. ಮಾಧವ ಮಣ್ಣಿನಿಂದ ಪಿಂಡ ಪ್ರದಾನವನ್ನು ಮಾಡಿದ. ವೆಂಕಟಾಚಲಕ್ಕೆ ಹೋದಾಗ ಅವನ ಕೈಯಲ್ಲಿ ಏನಿಲ್ಲದೆ ಇದ್ದರೂ ಮಣ್ಣಿನಿಂದ ಮಾಡಿದ. ಇನ್ನೊಬ್ಬ ದರಿದ್ರನಾದವನು ಸಾಸಿವೆಯಿಂದ ಪಿಂಡ ಪ್ರದಾನ ಮಾಡಿದ. ಅದರಿಂದಲೂ ಸದ್ಗತಿ ಆಗತ್ತೆ. ಆದರೆ ಶಕ್ತಿ ಇದ್ದಾಗಲೂ ಮಣ್ಣಿನಿಂದ, ಸಾಸಿವೆಯಿಂದ ಮಾಡ್ತೇನೆ ಅಂದರೆ ಅದು ತಪ್ಪು. ಶಾಸ್ತ್ರೋಕ್ತವಾದ ಕ್ರಮದಲ್ಲೇನೆ ಪಿಂಡ ಪ್ರದಾನವನ್ನು ಅನ್ನದಿಂದ ಮಾಡಬೇಕು. ಅದನ್ನು ತೆಗೆದುಕೊಂಡು ಬಾ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಕೂಡಲೇ ಸುಮಂತ್ರ ತಥೋ ನಿತ್ಯಾನುಗಸ್ತೇಷಾಂ ವಿದಿತಾತ್ಮ ಮಹಾಮತಿ ಮೃದುರ್ದಾಂತಶ್ಚ ಕಾಂತಶ್ಚ ರಾಮೇ ಚ ದೃಢಭಕ್ತಿಮಾನ್. ಸುಮಂತ್ರ ಎಂತಹ ಉತ್ತಮನಾದಂತಹ ಮಂತ್ರಿ, ಯಾವಾಗಲೂ ಶ್ರೀರಾಮಚಂದ್ರನನ್ನು ಅನುಸರಿಸುವವ. ನಿತ್ಯಾನುಗಃ, ಅವನು ರಾಜನಾದಾಗ ಅವನಿಗೆ ಇವನನ್ನು ಅನುಸಾರಿಯಾಗಿದ್ದು, ಈಗ ಅವನ ಅರಣ್ಯಕ್ಕೆ ಬಂದಿದ್ದಾನೆ, ಈಗೇನವನ ರಾಜನಲ್ಲ, ನಾನು ಯಾಕೆ ಅವನನ್ನು ಅನುಸರಿಸಿ ಇರಬೇಕು ಅನ್ನುವಂತಹ ದುರ್ಬುದ್ಧಿ ಇದ್ದವನಲ್ಲ. ನಿತ್ಯಾನುಗಃ, ಆ ರಾಜಮನೆತನಕ್ಕೆ ಅಷ್ಟು ನಿಷ್ಠನಾಗಿ, ಅವರು ರಾಜ್ಯದೊಳಗೆ ಐಶ್ವರ್ಯದಿಂದ ಇದ್ದರೂ ಸರಿ, ಅವರು ಅರಣ್ಯದಲ್ಲಿದ್ದರೂ ಸರಿ, ನನಗೆ ಈ ಸ್ಥಾನವನ್ನು ಕೊಟ್ಟು ಪೋಷಣೆ ಮಾಡಿದಂತಹ ಅವರು ಯಾವತ್ತಿಗಿದ್ದರೂ ನನಗೆ ಪೂಜ್ಯರು ಅನ್ನುವ ದೃಷ್ಟಿಯಲ್ಲಿ ಕಾಡ ಬೆಳದಿಂಗಳು, ಕತ್ತಲೆಯ ಬೆಳದಿಂಗಳು ಅಂತ ಹೇಳಿದ ಹಾಗೆ, ಉಂಟಾದ ಕಾಲಕ್ಕೆ ನೆಂಟರಿಷ್ಟರು ಬಂದು ಬಂಟರಾಗಿ ಸೇವೆ ಮಾಡ್ತಾರೆ. ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು ಅಂತ. ಆ ತರಹದ ವ್ಯಕ್ತಿ ಅಲ್ಲ ಇವನು. ಅದನ್ನು ಸೂಚನೆ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ತಥೋ ನಿತ್ಯಾನುಗಸ್ತೇಷಾಂ, ರಾಜ್ಯ ಇದ್ದಾಗ ಅವನನ್ನು ಅನುಸರಿಸಿ, ಅರಣ್ಯಕ್ಕೆ ಬಂದಾಗ ಬಿಟ್ಟ ವ್ಯಕ್ತಿಯಲ್ಲ, ಅರಣ್ಯಕ್ಕೆ ಬಂದರೂ ಅವನಿಗೆ ದಾಸನಾಗಿ ನಿಲ್ಲುವಂತಹ ಆ ಸುಮಂತ್ರ ವಿವೇಕಿಯಾದವನು, ಕುಲ ಪರಂಪರೆಯನ್ನೆಲ್ಲ ಚೆನ್ನಾಗಿ ತಿಳಿದಂತಹ, ಇಂದ್ರಿಯ ನಿಗ್ರಹ ಮನೋನಿಗ್ರಹವನ್ನು ಪಡೆದಂತಹ ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿ ಕೂಡಲೇ ಶ್ರೀರಾಮಚಂದ್ರನ ಮುಂದಿನ ಕಾರ್ಯಗಳಿಗೆ ತಾನು ಸೇವೆ ಮಾಡುವುದಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಮಂದಾಕಿನಿ ನದಿ ಚಿತ್ರಕೂಟದಲ್ಲಿ ಇವತ್ತಿಗೂ ಕಾಣುವ ರಮ್ಯವಾದಂತಹ ಮಂದಾಕಿನಿ ನದಿ. ಆ ಮಂದಾಕಿನಿ ನದಿಗೆ ಕರೆದುಕೊಂಡು ಹೋಗಿದ್ದಾರೆ. ಎಲ್ಲರೂ ಸ್ನಾನವನ್ನು ಮಾಡಿದ್ದಾರೆ. ರಾಮ ಲಕ್ಷ್ಮಣ ಸೀತೆಯರು ಪಿತೃತರ್ಪಣವನ್ನು ನೀಡಿ
ಪಿಂಡ ಪ್ರದಾನವನ್ನು ಮಾಡಿದ್ದಾರೆ, ಸಪಿಂಡೀಕರಣವನ್ನು ಮಾಡಿದ್ದಾರೆ ಅಂತ ಗೋವಿಂದರಾಜರು ಅಭಿಪ್ರಾಯಪಡ್ತಾರೆ. ಆ ರೀತಿಯ ಪಿಂಡ ಪ್ರದಾನವನ್ನು ಮಾಡುವಾಗ ಯಾಕೆ ಇದನ್ನು ಉಪಯೋಗಿಸಿದ್ದು ಅಂದರೆ, ರಾಮ ದಶರಥನಿಗೆ ಹೇಳ್ತಾನೆ, ಇದಂ ಭುಂಕ್ಷ ಮಹಾರಾಜ ಪ್ರೀತಃ ಯದಶನಾಹ ವಯಂ ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾಃ ಅಂತ. ನಾವಿದನ್ನೇ ತಿಂದು ಬದುಕ್ತಾ ಇದ್ದೇವೆ. ಯಾವುದನ್ನು ತಿಂದು ನಾವು ಬದುಕ್ತೇವೋ ಅದನ್ನು ತಾನೇ ದೇವರಿಗೆ, ನಿಷಿದ್ಧವಾದದ್ದಲ್ಲ, ಅನಿಷಿದ್ಧವಾದ ಯಾವ ಆಹಾರವನ್ನು ನಾವು ಸ್ವೀಕಾರ ಮಾಡಿ ಬದುಕ್ತೇವೆ ಅದನ್ನೇ ದೇವರಿಗೆ, ದೇವತೆಗಳಿಗೆ, ಪಿತೃಗಳಿಗೆ ಅರ್ಪಣೆ ಮಾಡಬೇಕು. ಇವತ್ತು ಅರಣ್ಯದಲ್ಲಿ ನಾವು ಇದನ್ನೇ ತಿಂದು ಬದುಕ್ತಾ ಇರೋದರಿಂದ ಇದನ್ನೇ ಸಮರ್ಪಣೆ ಮಾಡ್ತಾ ಇದ್ದೇವೆ, ನೀನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ತಂದೆಗೆ ಅದನ್ನು ಪಿತೃದೇವತೆಗಳಿಗೆ ಅರ್ಪಣೆ ಮಾಡಿದ್ದಾರೆ ಎಂಬುದಾಗಿ ರಾಮಾಯಣ ತಿಳಿಸಿಕೊಡ್ತದೆ. ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಅಂತ ಬಹಳ ಮಹತ್ವದ ಮಾತಿದು. ಇದು ಯದನ್ನ ಪುರುಷೋ ಭವತಿ ಅಂದರೆ ಯಾವ ಅನ್ನ, ಯಾವ ಅನ್ನ ಅಂತನ್ನೋದು ಯಾವ ತರಹದ ಅನ್ನ, ಯಾವ ದೇಶ, ಯಾವ ಕಾಲ, ಆ ಸಂದರ್ಭದಲ್ಲಿ ಯಾವ ತರಹದ ಯಾವ ಅವಸ್ಥೆಯ ಅನ್ನವನ್ನು ನಾವು ಸ್ವೀಕಾರ ಮಾಡ್ತಾ ಇರ್ತೀವೋ ಅದನ್ನು ಸಮರ್ಪಣೆ ಮಾಡ್ತೇವೆ ಅಂತ. ನಾವು ಯಾವುದೋ ದೇಶದಲ್ಲಿರ್ತೇವೆ, ಯಾವುದೋ ಕಾಲದಲ್ಲಿರ್ತೇವೆ. ಅವರು ಯಾವುದೋ ದೇಶ ಕಾಲಗಳಲ್ಲಿ ಪಿತೃಗಳು ಇರ್ತಾರೆ. ಅವರಿಗೆ ದೇಶಭೇದದಲ್ಲಿ ಏಕಾದಶಿ ಭೇದವೂ ಆಗ್ತದೆ, ಕಾಲಭೇದ, ಅವಸ್ಥಾಭೇದ. ಇವರು ಅನ್ನ ತಿಂತಾರೆ, ಅವರು ಪಶು ಪಕ್ಷಿಗಳಾಗಿ ಹುಟ್ಟಿದರೆ ಇನ್ಯಾವುದೋ ಆಹಾರಗಳನ್ನು ಅವರು ತಿಂತಿರ್ತಾರೆ. ಇವನು ತಿನ್ನುವ ಆಹಾರ ಬೇರೆ, ಅವರು ತಿನ್ನುವ ಆಹಾರ ಬೇರೆ. ಇವನು ತಿನ್ನುವ ಕಾಲ ಬೇರೆ, ಅವರು ತಿನ್ನುವ ಕಾಲ ಬೇರೆ. ಇವನಿಗೆ ಏಕಾದಶಿ ಆಗಿರ್ಬೋದು, ಅವರಿಗೆ ದ್ವಾದಶಿ, ಅಥವಾ ಇವನಿಗೆ ದ್ವಾದಶಿ ಆಗಿರ್ಬೋದು, ಅವರಿಗೆ ಏಕಾದಶಿ ಆಗಿರಬಹುದು. ದೇಶಭೇದೇನ ಗಣಿತದಲ್ಲಿ ವ್ಯತ್ಯಾಸ ಆಗ್ತದೆ. ಅದೇನಿದ್ರು ಯಾರು ಸಮರ್ಪಣೆ ಮಾಡ್ತಾ ಇದ್ದಾರೆ, ಅವನಿರುವ ದೇಶ, ಅವನಿರುವ ದೇಶಕ್ಕೆ ತಕ್ಕಂತೆ ಯಾವ ತಿಥಿ, ಯಾವ ತರಹದ ನಿಯಮಗಳು ಅವನಿಗೆ ಬರುತ್ತೋ ಆ ರೀತಿಯಲ್ಲಿ ಅವನು ಸಮರ್ಪಣೆ ಮಾಡಬೇಕು. ಅದು ಅವರಿಗೆ ಯಾವ ಸಂದರ್ಭದಲ್ಲಿ ಮುಟ್ಟಿಸಬೇಕೋ ಆ ಸಂದರ್ಭದಲ್ಲಿ ಭಗವಂತ ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ಮುಟ್ಟಿಸ್ತಾನೆ. ಆದ್ದರಿಂದ ಅನೇಕ ಜನ ಈ ವಿಷಯದಲ್ಲಿ ಗೊಂದಲವನ್ನು ಮಾಡಿಕೊಳ್ತಾರೆ. ಆ ರೀತಿ ಗೊಂದಲವನ್ನು ಮಾಡಿಕೊಳ್ಳುವ ಕಾರಣ ಇಲ್ಲ ಅನ್ನುವುದಕ್ಕೋಸ್ಕರ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮಚಂದ್ರನೇ ನುಡಿದ ಮಾತನ್ನು ತಿಳಿಸ್ತಾರೆ. ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ತತಸ್ತೇನೈವ ಮಾರ್ಗೇಣ ಪ್ರತ್ಯುತ್ತೀರ್ಯ ಸರಿತ್ಯಟಾತ್. ಈ ರೀತಿ ಶ್ರೀರಾಮಚಂದ್ರ, ದಶರಥನ ಸೌಭಾಗ್ಯ ಎಂಥದ್ದು ನೋಡಿ. ನಿನ್ನೆ ದಿವಸ ತಿಳಿದಿದ್ದೀರಿ, ಸಾಕ್ಷಾತ್ ಶ್ರೀರಾಮಚಂದ್ರನೇ ಛಾಂದೋಗ್ಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುವಂತೆ ಸಂಕರ್ಷಣ ರೂಪದಿಂದ ಆ ಪಿತೃದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮ ಅತಸ್ತಾನ್ ಪ್ರತಿಪಿಂಡಾದೀನ್, ಅವರೆಲ್ಲರಿಗೂ ಪಿಂಡಾದಿಗಳನ್ನು ಒಯ್ದು ಮುಟ್ಟಿಸುವವನು ಸಂಕರ್ಷಣ ಅಂತ. ಅಂತಹ ಸಾಕ್ಷಾತ್ ಶ್ರೀರಾಮಚಂದ್ರನೇ ಸಂಕರ್ಷಣನಿಂದ ಅಭಿನ್ನನಾದ ಸ್ವಯಂ ಶ್ರೀರಾಮಚಂದ್ರ ವಾಸುದೇವ. ಲಕ್ಷ್ಮಣನಲ್ಲಿ ಅಂತರ್ಯಾಮಿಯಾಗಿ ಸಂಕರ್ಷಣ ರೂಪದಿಂದಲೂ ಶ್ರೀರಾಮಚಂದ್ರ ಇದ್ದಾನೆ. ಆ ವಾಸುದೇವ, ಆ ಸಂಕರ್ಷಣ, ಅಲ್ಲಿ ಭರತನಲ್ಲಿ ಅಂತರ್ಯಾಮಿಯಾಗಿ ಪ್ರದ್ಯುಮ್ನೂ ಇದ್ದಾನಲ್ಲಿ. ಹೀಗಾಗಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರು ಅಲ್ಲಿ ಪ್ರತ್ಯಕ್ಷವಾಗಿದ್ದು ಅವರ ಸನ್ನಿಧಾನದಲ್ಲಿ ಅವರೇ ಸ್ವತಃ ಪಿಂಡ ಪ್ರದಾನವನ್ನು ಮಾಡಬೇಕಾಗಿದ್ದರೆ ಆ ದಶರಥನಿಗೆ ಎಂತಹ ಶ್ರೇಷ್ಠವಾದ ಸದ್ಗತಿಯಾಗಿದೆ, ಎಂತಹ ದೊಡ್ಡ ಸೌಭಾಗ್ಯ ಸಿಕ್ಕಿದೆ ಎನ್ನುವುದನ್ನು ನಾವು ತಿಳಿಯಬೇಕು. ಯಾರೇ ಪಿಂಡ ಪ್ರದಾನ ಮಾಡುವುದಾಗಿದ್ದರೂ ಕೂಡ ಒಳಗೆ ಅಂತರ್ಯಾಮಿಯಾಗಿದ್ದು ಭಗವಂತ ಶ್ರೀರಾಮಚಂದ್ರ ಇದನ್ನು ಮಾಡಿಸ್ತಾನೆ ಅಂತ ತಿಳಿದರೆ ಆ ಸಂದರ್ಭದಲ್ಲಿ ಅವರಿಗೆ ಆ ಉತ್ತಮವಾದ ಸದ್ಗತಿ ಪಿತೃಗಳಿಗೆ ಆಗ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಪಿಂಡ ಪ್ರದಾನಾದಿಗಳನ್ನು ಮಾಡಿದ ಮೇಲೆ ಶ್ರೀರಾಮಚಂದ್ರ, ಲಕ್ಷ್ಮಣ, ಭರತ, ಶತ್ರುಘ್ನರು ಎಲ್ಲರೂ ಸೇರಿ ರೋದನ ಮಾಡ್ತಾ ಇದ್ದಾರಂತೆ. ನಿರ್ದುಃಖನಾದ ಪರಮಾತ್ಮ, ಸೀತಾದೇವಿಯೂ ಕೂಡ ರೋದನ ಮಾಡಿದವರಂತೆ ನಾಟಕ ಮಾಡ್ತಾ ಇದ್ದರೆ, ಇಷ್ಟು ಹೊತ್ತು ಏಕಾಂತದಲ್ಲಿ ಅಣ್ಣ ತಮ್ಮಂದಿರು ಮಾತನಾಡುವಾಗ ಮಧ್ಯದಲ್ಲಿ ನಾವಿರುವುದು ಬೇಡ ಅಂತ ಎಲ್ಲ ಸೈನಿಕರು, ಬಂದಂತಹ ಮಂತ್ರಿಗಳು ಎಲ್ಲರೂ ದೂರ ಇದ್ದರಂತೆ. ಯಾವಾಗ ಇವರ ರೋದನದ ಶಬ್ದ ಕೇಳಿಸಿದೆ ಎಲ್ಲರೂ ಓಡಿ ಬರ್ತಾ ಇದ್ದಾರೆ. ರಥಗಳು, ಕುದುರೆಗಳು, ಆನೆಗಳ ಮೇಲೆ ಬಂದಿರತಕ್ಕಂತಹ ಎಲ್ಲ ಸೈನಿಕರು, ಮಂತ್ರಿಗಳು ಎಲ್ಲ ಧಾವಿಸಿ ಚಿತ್ರಕೂಟಕ್ಕೆ ಬರ್ತಾ ಇದ್ದಾರೆ. ಶ್ರೀರಾಮಚಂದ್ರನ
ದರ್ಶನಕ್ಕೆ ಹಯೈರನ್ಯೇ ಗಜೈರನ್ಯೇ ರಥೈರನ್ಯೈ ಸ್ವಲಂಕೃತೈ ಸುಕುಮಾರಸ್ತಥೈವಾನ್ಯೇ ಪದ್ಭಿರೇವ ನರಾಯೇಯವು ಅಂತ. ಕೆಲವರು ನಡೆದು ಬರ್ತಾರೆ, ಕೆಲವರು ಕುದುರೆಯ ಮೇಲೆ, ಆನೆಯ ಮೇಲೆ, ರಥದ ಮೇಲೆ ಬಂದು ರಾಮನ ದರ್ಶನಕ್ಕೆ ಧಾವಿಸ್ತಾ ಇದ್ದಾರೆ ಅಂತ. ಇದು ಒಂದು ಸಾಂಕೇತಿಕವಾದಂತಹ ಮಾತನ್ನು ವಾಲ್ಮೀಕಿ ಋಷಿಗಳು ಹೇಳ್ತಾ ಇದ್ದಾರೆ. ಶ್ರೀರಾಮಚಂದ್ರನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಅವರು ಬಂದಿದ್ದಾರೆ ಎನ್ನುವುದನ್ನು ಈ ರೀತಿ ವಾಲ್ಮೀಕಿಗಳು ಹೇಳ್ತಾರೆ. ಇಲ್ಲದೇ ಇದ್ದರೆ ಬಂದರು ಅಂತ ಹೇಳಿದರೆ ಸಾಕಾಗಿತ್ತು. ಹೇಗೆ ಬಂದರು ಅನ್ನೋದನ್ನು ಇಷ್ಟು ವಿವರಣೆ ಮಾಡಿ ಹೇಳುವ ಅವಶ್ಯಕತೆ ಇರಲಿಲ್ಲ. ಅವರೆಲ್ಲ ತಮ್ಮ ಮನಸ್ಸು, ತಮ್ಮ ಇಂದ್ರಿಯಗಳನ್ನು, ತಮ್ಮ ಎಲ್ಲ ದೊಡ್ಡಸ್ತಿಕೆಯನ್ನು, ತಮ್ಮ ಶರೀರವನ್ನು ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಣೆ ಮಾಡುವ ರೂಪದಲ್ಲಿ ತನು ನಿನ್ನದೋ ಜೀವನ ನಿನ್ನದೋ ಅನ್ನುವ ದೃಷ್ಟಿಯಲ್ಲಿ ಸರ್ವಸಮರ್ಪಣೆ ಮಾಡುವುದಕ್ಕೋಸ್ಕರ ಬಂದರು ಅನ್ನುವುದನ್ನು ವಾಲ್ಮೀಕಿಗಳು ಸೂಚನೆ ಮಾಡ್ತಾರೆ. ಕುದುರೆಗಳು ಅಂದರೆ ಇಂದ್ರಿಯಗಳು, ಆನೆಗಳು ಅಂದರೆ ಮನುಷ್ಯನಿಗೆ ಇರುವಂತಹ ಏನು ನಾನಾ ವಿಧವಾದ ಸ್ಥಾನಮಾನಗಳಿವೆ, ಅಧಿಕಾರಗಳಿವೆ, ಅದರ ಪ್ರತೀಕ. ರಥ ಅಂದರೆ ಶರೀರ, ನಮ್ಮ ಶರೀರವೇ ಒಂದು ರಥ. ಹಾಗಾಗಿ ನಮ್ಮ ಶರೀರ ಹಾಗೂ ಮನಸ್ಸು, ಇಂದ್ರಿಯಗಳು, ನಮ್ಮ ಸ್ಥಾನಮಾನಗಳು ಏನೆಲ್ಲ ಇವೆ, ಇವೆಲ್ಲವೂ ನಿನ್ನ ಅನುಗ್ರಹದಿಂದ ಇದೆ, ನೀನು ಕೊಟ್ಟದ್ದು ಅನ್ನುವುದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಆ ಸಮರ್ಪಣೆಯ ಮನೋಭಾವದಲ್ಲಿ ಅವರೆಲ್ಲರೂ ಆ ರೀತಿ ಬಂದರು ಅಂತ ವರ್ಣನೆ ಮಾಡುತ್ತಾರೆ. ಹಾಗೆ ಬಂದು ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿದ್ದಾರೆ. ಶ್ರೀರಾಮಚಂದ್ರನನ್ನು ದರ್ಶನ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿದಾಗ ಅವರವರ ಯೋಗ್ಯತೆಗೆ ತಕ್ಕಂತೆ ಶ್ರೀರಾಮಚಂದ್ರ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸನ್ಮಾನ ಮಾಡಿದ್ದಾನೆ. ಕೆಲವರಿಗೆ ಆಲಿಂಗನ ಮಾಡಿಕೊಂಡಿದ್ದಾನೆ, ಕೆಲವರಿಗೆ ಹಸ್ತಲಾಘವವನ್ನು ಕೊಟ್ಟಿದ್ದಾನೆ, ಕೆಲವರಿಗೆ ಕಣ್ಣರಳಿಸಿ ನೋಡಿ ಮುಗುಳ್ನಗೆಯಿಂದ ನಕ್ಕಿದ್ದಾನೆ. ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಪರಮಾತ್ಮ ಸ್ವಾಗತ ಮಾಡಿದ್ದಾನೆ. ಇಲ್ಲಿ ಪರಮಾತ್ಮ ತಾರತಮ್ಯವನ್ನು ತೋರಿಸ್ತಾನೆ. ಸತತ್ರ ಕಾಂಶ್ಚಿತ್ ಪರಿ ಶಸ್ವಜೇ ನರಾನ್ ನರಾಶ್ಚ ಕೇಚಿತ್ತು ತಮಭ್ಯವಾದಯನ್ ಚಕಾರ ಸರ್ವಾನ್ ಸವಯಸ್ಯ ಬಾಂಧವಾನ್ ಯಥಾರ್ಹಮಾಸಾಧ್ಯ ತದಾ ನೃಪಾತ್ಮಜ. ಶ್ರೀಮದ್ ಆಚಾರ್ಯರು ಹೇಳುವ ತಾರತಮ್ಯದ ಸಿದ್ಧಾಂತ ಹೇಗಿದೆ ಎನ್ನುವುದನ್ನು ಇತಿಹಾಸ ಪುರಾಣಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ನಾವು ಕಾಣುತ್ತೇವೆ. ಎಲ್ಲರಿಗೂ ಒಂದು ರೀತಿಯಲ್ಲ. ಕೆಲವರು ರಾಮನಿಗೆ ನಮಸ್ಕಾರ ಮಾಡಿದರು, ವಯಸ್ಸಿನಲ್ಲಿ ಹಿರಿಯರಾದವರಿಗೆ ಶ್ರೀರಾಮಚಂದ್ರ ನಮಸ್ಕಾರ ಮಾಡಿದ್ದಾನೆ, ಕೆಲವರಿಗೆ ಆಲಿಂಗನ ಮಾಡಿಕೊಂಡಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಶ್ರೀರಾಮಚಂದ್ರ ಗೌರವವನ್ನು, ಮಾನ ಸನ್ಮಾನಗಳನ್ನು ಸಮರ್ಪಣೆ ಮಾಡಿದ್ದಾನೆ. ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಸನ್ಮಾನ ಮಾಡಬೇಕು. ಕೇವಲ ನಾನು ನಮಸ್ಕಾರ ಮಾಡದಿದ್ದರೂ ನಡೆಯುತ್ತೆ, ನನ್ನಿಂದಲೇ ಇವರಿಗೆ ಕೆಲಸ ಆಗಬೇಕಾಗಿದೆ ಎನ್ನುವುದಕ್ಕೋಸ್ಕರ ನಾನೇನು ಅವರಿಗೆ ತಲೆಬಾಗಬೇಕಾಗಿಲ್ಲ ಅನ್ನುವ ಅಹಂಕಾರದಲ್ಲಿರಬಾರದು. ನನ್ನಿಂದ ಅವರಿಗೆ ಕೆಲಸ ಆಗಬೇಕಾದದ್ದಿರಬಹುದು, ಆದರೆ ಅವರಿಂದ ನನಗಾಗಬೇಕಾದದ್ದು ಉಂಟು. ಅವರು ನನಗಿಂತಲೂ ಹಿರಿಯರು ಅಂತಾದರೆ ಅವಶ್ಯವಾಗಿ ತಲೆಬಾಗಬೇಕು. ಅವರಿಂದ ನನಗಾಗಬೇಕಾದದ್ದು ಬಹಳ ಉಂಟು. ಆಯುಷ್ಯ ಆರೋಗ್ಯಗಳು ಸ್ಥಿರವಾಗಿರಬೇಕಾಗಿದ್ದರೆ, ಸಾಧನೆ ಚೆನ್ನಾಗಿ ನಡೆಯಬೇಕಾಗಿದ್ದರೆ ಅವರ ಆಶೀರ್ವಾದ ನನಗೆ ಬೇಕು. ಇಲ್ಲದಿದ್ದರೆ ನನ್ನ ಆಯುಷ್ಯ ಅಲ್ಪವಾಗತ್ತೆ. ಊರ್ಧ್ವಂ ಪ್ರಾಣಾಹ್ಯುತ್ಕ್ರಾಮಂತಿ ಯೂನಸ್ಥವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ ಎನ್ನುವ ದೃಷ್ಟಿಯಲ್ಲಿ ತಾನು ತನ್ನಿಂದ ಇನ್ನೊಬ್ಬರಿಗೆ ಲಾಭ, ನನಗೆ ಯಾರಿಂದ ಲಾಭ ಇಲ್ಲ ಅಂತ ತಿಳಿಯಬಾರದು. ತನಗೆ ಆಗಬೇಕಾದ ಲಾಭ ಹಿರಿಯರಿಂದ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಬೇಕಾದಷ್ಟುಂಟು. ಆ ಲಾಭವನ್ನು ತಾನು ಪಡೆದುಕೊಳ್ಳಬೇಕು, ವಂಚಿತರಾಗಬಾರದು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಆ ನಂತರದಲ್ಲಿ ಶ್ರೀರಾಮಚಂದ್ರನಿಗೆ ವಸಿಷ್ಠ ಋಷಿಗಳು ಬಂದು ಮಾತನಾಡಿಸ್ತಾರೆ. ಕೌಸಲ್ಯ ಸುಮಿತ್ರ ವಸಿಷ್ಠ ಋಷಿಗಳು ಬಂದರೆ ವಸಿಷ್ಠ ಋಷಿಗಳ ಪಾದಗಳಿಗೆ ಎರಗಿ ನಮಸ್ಕಾರ ಮಾಡ್ತಾನೆ ಸ್ವಯಂ ಶ್ರೀರಾಮಚಂದ್ರ. ಇವನೇ ವಸಿಷ್ಠ. ವಸತಾಮುತ್ತಮೋ ವಸಿಷ್ಠ, ಎಲ್ಲ ಋಷಿಗಳಲ್ಲಿ ಉತ್ತಮರು ಅಂತ ಅವರನ್ನು ಮಾಡಿದ. ಧರ್ಮದಿಂದ ಜೀವನ ಮಾಡುವ, ತಪಸ್ಸಿನಿಂದ ಜೀವನವನ್ನು ಮಾಡುವ ಯಾರೆಲ್ಲ ಇದ್ದಾರೋ ಅವರಲ್ಲಿ ಉತ್ತಮರಾದವರು ವಸಿಷ್ಠರು. ಆ ವಸಿಷ್ಠ ಎಂಬ ಶಬ್ದದ ಅರ್ಥ ನಿಜವಾಗಿ ವಸತಾಮ ಉತ್ತಮ, ವಾಸ ಮಾಡುವ ಎಲ್ಲ ವ್ಯಕ್ತಿಗಳಲ್ಲಿಯೂ ಉತ್ತಮನಾದವನು, ಸರ್ವೋತ್ತಮನಾದವನು ಭಗವಂತನೇ ವಸಿಷ್ಠ ಅಂತ ಐತರೇಯೋಪನಿಷತ್ತು ಹೇಳುತ್ತದೆ. ಅಂತಹ ಸ್ವಯಂ ಸರ್ವೋತ್ತಮನಾದ ವಸಿಷ್ಠನಾದ ಪರಮಾತ್ಮ
ಈ ವಸಿಷ್ಠರಿಗೆ ವಸಿಷ್ಠತ್ವವನ್ನು ಕೊಟ್ಟವನಾದರೂ ಕುಲಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು ಅಂತ ತೋರಿಸ್ತಾನೆ. ಕೌಸಲ್ಯ, ಸುಮಿತ್ರ, ಕೈಕೇಯಿ ಅವರೆಲ್ಲರಿಗೂ ನಮಸ್ಕಾರವನ್ನು ಪರಮಾತ್ಮ ಮಾಡಿದ್ದಾನೆ. ಕೌಸಲ್ಯೆ ಬರ್ತಾ ಸುಮಿತ್ರೆಗೆ ತೋರಿಸಿ ಹೇಳ್ತಾಳೆ, ನೀರು ತರುವುದಕ್ಕೆ, ಕಾಲು ತೊಳೆಯೋದಕ್ಕೆ, ವಸ್ತ್ರ ತರೋದಕ್ಕೆ, ಅವರು ಬೇಡಿದ ವಸ್ತುಗಳನ್ನು ಎತ್ತಿಕೊಡೋದಕ್ಕೆ ನೂರಾರು ಸಾವಿರಾರು ದಾಸದಾಸಿಯರು ಅಯೋಧ್ಯೆಯಲ್ಲಿ ಸಿದ್ಧರಾಗಿದ್ದಾರೆ. ಇಷ್ಟಿದ್ದರೂ ಕೂಡ ರಾಮನಿಗೆ ಏನಾದರೂ ನೀರು ಬೇಕು ಅಂದರೆ ಲಕ್ಷ್ಮಣ ತಂದು ಕೊಡ್ತಾ ಇದ್ದಾರೆ. ನೋಡಿ ಯಾವ ಸ್ಥಿತಿ ಬಂದಿದೆ. ಕೈಕೇಯಿಯ ಮಾತನ್ನು ಕೇಳಿ ದಶರಥ ಇವರನ್ನು ವನವಾಸಕ್ಕೆ ಕಳಿಸಿದ್ದಕ್ಕೆ ಬಂದ ಸ್ಥಿತಿ ಏನು? ಯಾರ ಕೈ ಕೆಳಗೆ ಸಹಸ್ರಾರು ದಾಸದಾಸಿಯರಿದ್ದಾರೆ ಅಂಥವರು ಇವತ್ತು ತಾವು ತಮ್ಮ ಕೆಲಸ ಮಾಡಿಕೊಳ್ಳಬೇಕಾಗಿದೆ. ಸ್ವಯಂ ಹರತಿ ಸೌಮಿತ್ರಿ ಮಮ ಪುತ್ರಸ್ಯ ಕಾರಣ. ಆದರೆ ಒಂದರ್ಥದಲ್ಲಿ ನಾನೇನಿದು ತಪ್ಪು ಅಂತ ಅನ್ನೋದಿಲ್ಲ, ಇದು ಬಹಳ ಉತ್ತಮವಾದದ್ದೇ. ಯಾಕೆ ಅಂದರೆ ನೀಚರ ಸೇವೆಯನ್ನು ಮಾಡುವ ಸಂದರ್ಭ ಬಂದಿದ್ದರೆ ಅದು ಬಹಳ ಶೋಚನೀಯ. ಆದರೆ ನಿನ್ನ ಮಗನ ದೊಡ್ಡ ಸೌಭಾಗ್ಯ ಅಂತ ಕೌಸಲ್ಯ ಸುಮಿತ್ರೆಗಂತಾಳೆ. ತನ್ನ ಅಣ್ಣನ ಸೇವೆ ಮಾಡ್ತಾ ಇದ್ದಾನೆ. ಅತ್ಯಂತ ಶ್ರೇಷ್ಠನಾದಂತಹ ಗುಣವಂತನಾದ ಅಣ್ಣ, ಅಂಥವನ ಸೇವೆಯನ್ನು ಮಾಡ್ತಾ ಇರೋದು ಲಕ್ಷ್ಮಣನ ಸೌಭಾಗ್ಯವೂ ಹೌದು. ಜಘನ್ಯಮಪಿತೇ ಪುತ್ರ ಕೃತವಾನ್ ನತು ಗರ್ಹಿತಃ ಭ್ರಾತುರ್ಯದರ್ಥರಹಿತಂ ಸರ್ವಂ ತದ್ಗರ್ಹಿತಂ ಗುಣೈ. ಜ್ಯೇಷ್ಠ ಭ್ರಾತ ಉತ್ತಮ ಗುಣವಂತನಾದ ಅಣ್ಣನನ್ನು ಬಿಟ್ಟು ಇನ್ಯಾರ ಸೇವೆಯನ್ನಾದರೂ ಅವನು ಮಾಡಿದರೆ, ತನಗಿಂತಲೂ ನೀಚರ ಸೇವೆಯನ್ನು ಮಾಡಿದರೆ, ತನ್ನ ಹೊಟ್ಟಪಾಡಿಗಾಗಿ ಯಾರದೋ ಕಾಲು ತೊಳೆಯುವ ಸಂದರ್ಭ ಇದ್ದರೆ ಅದು ನಿಂದ್ಯವಾದದ್ದು. ಆದರೆ ಇಂತಹ ಉತ್ತಮನಾದ ಶ್ರೀರಾಮಚಂದ್ರನ ಊರಲ್ಲಿದ್ದರೆ ಆ ಸೇವೆ ಮಾಡೋ ಭಾಗ್ಯ ಅವನಿಗೆ ಸಿಗ್ತಿರಲಿಲ್ಲ, ಬೇರೆ ದಾಸದಾಸಿಯರು ಮಾಡಿಬಿಡ್ತಾ ಇದ್ದರು. ಇಲ್ಲಿ ಬಂದದ್ದಕ್ಕೆ ಸ್ವತಃ ಶ್ರೀರಾಮಚಂದ್ರನ ಸೇವೆಯನ್ನು ಲಕ್ಷ್ಮಣ ತಾನೇ ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡಿದ್ದಾನೆ. ಒಂದರ್ಥದಲ್ಲಿ ಲಕ್ಷ್ಮಣನ ದೊಡ್ಡ ಭಾಗ್ಯವೂ ಹೌದು ಅಂತ ಕೌಸಲ್ಯ ಸುಮಿತ್ರನಿಗೆ ಅಂತಾಳೆ. ಆದರೆ ಇದೀಗ ಭರತ ಶ್ರೀರಾಮಚಂದ್ರನನ್ನು ಮತ್ತೆ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ. ಅವನ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದದ್ದೇ ಆದರೆ ಈ ಪ್ರಸಂಗ ತಪ್ಪಬಹುದು, ಮತ್ತು ಆ ವೈಭವವನ್ನು ನಾವೆಲ್ಲ ಕಾಣಬಹುದು ಅಂತ ಕೌಸಲ್ಯ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ತಾ ಇರುವಾಗ ಆ ಹಿಂಡಿಯಿಂದ ಮಾಡಿದ ಇಂಗುದಿ ಪಿಣ್ಯಾಕ, ಆ ಗಾರೆಗಿಡದ ಹಿಂಡಿಯಿಂದ, ಅದರ ಬೀಜದ ಹಿಂಡಿಯಿಂದ ಮಾಡಿದ ಪಿಂಡವನ್ನು ನೋಡಿ ದುಃಖ ಪಡ್ತಾಳೆ. ಎಂತಹ ಅದ್ಭುತವಾದ ಸೌಭಾಗ್ಯ ದಶರಥನದು! ಏನು ವೈಭವದಿಂದ ಸಹಸ್ರಾರು ಜನರಿಗೆ ಅವನು ಮಾಡುವಂತಹ ಅನ್ನದಾನ, ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ಇವತ್ತು ಇಂತಹ ಪಿಂಡವನ್ನು ಕಾಣಬೇಕಾಗಿದೆಯಲ್ಲ ಅಂತ ಮತ್ತೆ ಶ್ರೀರಾಮಚಂದ್ರ ಹೇಳಿದ ಮಾತನ್ನೇ ಪುನರುಚ್ಚಾರಣೆ ಮಾಡ್ತಾಳೆ. ಶ್ರುತಿಸ್ತು ಖಲ್ವಿಯಂ ಸತ್ಯ ಲೌಕಿಕಿ ಪ್ರತಿಭಾತಿ ಮೇ ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ಅವರು ಇದನ್ನೇ ಸ್ವೀಕಾರ ಮಾಡುವ ಸ್ಥಿತಿಯಲ್ಲಿ ಈ ಅರಣ್ಯದೊಳಗಿದ್ದದ್ದರಿಂದ ಇಲ್ಲಿ ಉಪಲಬ್ಧವಾದ ದ್ರವ್ಯಗಳನ್ನು ಅವರು ಸಮರ್ಪಣೆ ಮಾಡ್ತಾ ಇರುವುದರಲ್ಲಿ ಯಾವುದೇ ದೋಷ ಇಲ್ಲ. ಆದರೆ ಶೀಘ್ರದಲ್ಲಿ ಶ್ರೀರಾಮಚಂದ್ರ ಬರಬೇಕು ಅಯೋಧ್ಯ ಪಟ್ಟಣಕ್ಕೆ ಎನ್ನುವ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಶ್ರೀರಾಮಚಂದ್ರ ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದರೆ ಪ್ರೀತಿಯಿಂದ ಬೆನ್ನು ಸವರಿದ್ದಾರೆ. ತಾಹ ಪಾಣಿಭಿ ಸುಖಸ್ಪರ್ಶೈ ಮೃದ್ವಂಗುಲಿ ತಲೈ ಶುಭೈ ಪ್ರಮಮಾರ್ಜೂರಜಃಪೃಷ್ಠಾದ್ ರಾಮಸ್ಯ ಅಯತಲೋಚನ. ಕೌಸಲ್ಯ, ಸುಮಿತ್ರ, ಕೈಕೇಯಿ ಮೂರೂ ಜನ ಪ್ರೀತಿಯಿಂದ ಶ್ರೀರಾಮಚಂದ್ರ, ಲಕ್ಷ್ಮಣ ಇವರು ಬೆನ್ನು ಸವರಿದ್ದಾರೆ. ಅವರ ಬೆನ್ನ ಮೇಲಿನ ಧೂಳಿಯನ್ನು ಬರೆಸಿದ್ದಾರೆ ಅಂತ ವಾಲ್ಮೀಕಿ ಋಷಿಗಳಂತಾರೆ. ಅದರ ಅರ್ಥ ಬೆನ್ನು ಸವರಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ರಾಮ ಲಕ್ಷ್ಮಣರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನು ತೋರದೆ ಸುಮಿತ್ರೆ ಲಕ್ಷ್ಮಣನನ್ನು, ಕೌಸಲ್ಯೆ ರಾಮನನ್ನು ಮಾತ್ರ ಪ್ರೀತಿಯಿಂದ ಮಾತನಾಡಿಸಿದಳು ಅಂತಾಗದಂತೆ ಇಬ್ಬರೂ ಎಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ಕಂಡಿದ್ದಾರೆ. ಸೀತೆಯನ್ನು ಮಗಳಂತೆ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ತಾಂ ಪರಿಷ್ವಜ್ಯ ದುಃಖಾರ್ಥಾಃ ಮಾತಾ ದುಹಿತರಮ್ಯಥ ವನವಾಸಕೃತಾಂ ದೀನಾಂ ಕೌಸಲ್ಯ ವಾಕ್ಯಮಬ್ರವೀತ್. ಕೌಸಲ್ಯೆ ಸೀತೆಯನ್ನು ಮಾತನಾಡಿಸ್ತಾ ಇದ್ದಾಳೆ. ಎಂತಹ ದೊಡ್ಡ ಸೌಭಾಗ್ಯವನ್ನು ಪಡೆದ ವಿದೇಹರಾಜನ ಮಗಳು, ದಶರಥನ ಸೊಸೆ, ನಿನಗಿಂತಹ ಅವಸ್ಥೆ ಬಂತು.
ಆದರೆ ದೇವರ ಅನುಗ್ರಹದಿಂದ ಶೀಘ್ರದಲ್ಲಿ ನೀನು ಇದರಿಂದ ಉತ್ತೀರ್ಣಳಾಗ್ತಿ ಅಂತ ಅವಳಿಗೆ ಸಮಾಧಾನವನ್ನು ತಿಳಿಸ್ತಾರೆ. ಈ ರೀತಿ ಶ್ರೀರಾಮಚಂದ್ರನಿಗೆ ಇವರೆಲ್ಲರೂ ಕೂಡ ಮಾತನಾಡಿಸಿ ಸಮಾಶ್ವಾಸನವನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರನಿಗೆ ಭರತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನೀನು ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ರಾಜ್ಯಕ್ಕೆ ಬರಬೇಕು ಅಂತ. ನಾನು ಬಂದ ಉದ್ದೇಶವೇ ಇದು. ನಿನ್ನನ್ನು ಕರೆದುಕೊಂಡು ಹೋಗಬೇಕು ಅನ್ನುವುದಕ್ಕೋಸ್ಕರ ನಾನು ಬಂದದ್ದು. ಕೇವಲ ಮರಣದ ವಾರ್ತೆಯನ್ನು ತಿಳಿಸಿ ಮೈಲಿಗೆಯನ್ನು ಆಚರಣೆ ಮಾಡುವಂತ ಹೇಳಿ ನಿನ್ನಿಂದ ಪಿಂಡ ಪ್ರದಾನ ಮಾಡಿಸುವುದಕ್ಕೋಸ್ಕರ ನಾನು ಇಲ್ಲಿ ಬಂದದ್ದಲ್ಲ. ನೋಡಿದ ಮೇಲೆ ವಾರ್ತೆಯನ್ನು ಹೇಳಬೇಕು ಅನ್ನುವುದಕ್ಕೋಸ್ಕರ ಹೇಳಿದ್ದು. ಮುಖ್ಯವಾದ ಉದ್ದೇಶ ಏನು ಅಂತ ಈಗ ಹೇಳ್ತೇನೆ ಕೇಳು. ಸ್ತ್ರೀಯಾ ನಿಯುಕ್ತ ಕೈಕೇಯ್ಯ ಮಮ ಮಾತ್ರ ಪರಂತಪ ಚಕಾರಸ ಮಹತ್ ಪಾಪಂ ಇದಮಾತ್ಮಯಶೋಹರಂ. ಕೈಕೇಯಿ ಮಾಡಿದ್ದು ದೊಡ್ಡ ಪಾಪ, ಮಹಾ ಅನರ್ಥ ಸಾಧನ, ನರಕ ಸಾಧನವಾದದ್ದನ್ನು ಅವಳು ಮಾಡಿದ್ದಾಳೆ. ಅವಳು ತಾನು ಮಾಡಿದ ಪಾಪಕ್ಕೆ ಪ್ರತಿಫಲವನ್ನು ಈಗನೇ ಅನುಭವಿಸಿದ್ದಾಳೆ. ವಿಧವೆಯಾಗಿದ್ದಾಳೆ. ನಿನ್ನನ್ನು ಅರಣ್ಯಕ್ಕೆ ಕಳಿಸಿದ ಕೂಡಲೇ ದಶರಥ ನಿನ್ನ ಸ್ಮರಣೆಯನ್ನು ಮಾಡ್ತಾ ಪ್ರಾಣ ಬಿಟ್ಟಾಗ ತಾನು ವಿಧವೆಯಾಗಿ ಸೌಭಾಗ್ಯವನ್ನು ಕಳೆದುಕೊಂಡಿದ್ದಾಳೆ. ಸಾ ರಾಜ್ಯ ಫಲಮಪ್ರಾಪ್ಯ ವಿಧವಾ ಶೋಕಕರ್ಷಿತ. ನಾನು ರಾಜ್ಯವನ್ನು ಸ್ವೀಕಾರ ಮಾಡಿಲ್ಲ, ನನಗೆ ರಾಜ್ಯವೂ ಸಿಗಲಿಲ್ಲ. ತಾನು ರಾಜಮಾತೆಯಾಗಿ ಮೆರೆಯುತ್ತೇನೆ ಅಂತ ಕನಸು ಕಂಡಿದ್ಲು, ಅದೂ ಆಗಿಲ್ಲ. ರಾಜಮಹಿಷಿಯಾಗಿ ಆದರೂ ಮೆರೆಯಬಹುದಾಗಿತ್ತು. ವಿಧವೆಯಾಗಿ ತಾನು ರಾಜಮಹಿಷಿಯಾಗಿ ಪಡೆದ ಸೌಭಾಗ್ಯವನ್ನೂ ಕಳೆದುಕೊಂಡಳು. ಪಡೆಯದ ಸೌಭಾಗ್ಯದ ಕನಸನ್ನು ಕಂಡಿದ್ಲು, ಅದೂ ಕಾಣಲಿಲ್ಲ, ಅದನ್ನೂ ಅನುಭವಿಸಲಿಲ್ಲ. ಕಾರಣ ಅವಳು ಮಾಡಿದ ಪಾಪ. ಪತಿಷ್ಯತಿ ಮಹಾಘೋರೆ ನರಕೇ ಜನನೀ ಮಮ. ಅದಕ್ಕೆ ವ್ಯಾಖ್ಯಾನಕಾರರು ನರಕದಲ್ಲಿ ಮುಂದೆ ಬೀಳುತ್ತಾಳೆ ಎನ್ನುವುದಲ್ಲ, ಈಗಲೇ ನರಕದಲ್ಲಿ ಬಿದ್ದಿದ್ದಾಳೆ ಅಂತ. ನರ ಅಂದರೆ ನರರು, ಅಯೋಧ್ಯೆಯ ಜನರು. ಕ ಅನ್ನುವುದಕ್ಕೆ ಶಬ್ದ ಅಂತ ಅರ್ಥ ಇದೆ. ಕೈ ಶಬ್ದೆ ಎಂಬ ಧಾತುವಿನಿಂದ ಕ ಎಂಬ ಶಬ್ದ ಬರ್ತದೆ. ನರಕ ಅಂದರೆ ಶ್ರೀರಾಮಚಂದ್ರನಂತಹ ಗುಣಸಂಪನ್ನನಾದ ಸರ್ವೋತ್ತಮನಾದ ರಾಜನನ್ನು ಅರಣ್ಯಕ್ಕೆ ಅಟ್ಟಿದ ಕಾರಣಕ್ಕೆ ಅವರೆಲ್ಲರೂ ಮನಸ್ಸಿಗೆ ಬಂದಂತೆ ಬೈತಾ ಇದ್ದಾರೆ. ಆ ಎಲ್ಲ ನರರ ನಿಂದೆಯ ಶಬ್ದಗಳಿಗೆ ಗುರಿಯಾಗಿ ಈಗಲೇ ನರಕವನ್ನು ಅನುಭವಿಸ್ತಾ ಇದ್ದಾಳೆ ಕೈಕೇಯಿ. ಅವಳೇನು ಸುಖ ಕಾಣ್ತಾ ಇದ್ದಾಳೆ? ಸುಖವಾಗಿದ್ದ ಕೈಕೇಯಿ ತಾನೇ ತನ್ನ ಕಾಲ ಮೇಲೆ ಕಲ್ಲು ಹಾಕಿಕೊಂಡಿದ್ದಾಳೆ. ಅಧರ್ಮದಿಂದ ಅನ್ಯಾಯದಿಂದ ಸುಖವನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಪಟ್ಟ ವ್ಯಕ್ತಿಗೆ ತಾತ್ಕಾಲಿಕವಾಗಿ ಸುಖವಾದಂತೆ ತೋರಿದರೂ ಕೂಡ ಘೋರವಾದ ಅನರ್ಥವೇ ಆಗತ್ತೆ ಎನ್ನುವುದಕ್ಕೆ ಇದು ಸಾಕ್ಷಿ ಅಂತ ಭರತ ಹೇಳ್ತಾನೆ. ತಸ್ಯ ಮೇ ದಾಸಭೂತಸ್ಯ ಪ್ರಸಾದಂ ಕರ್ತುಮರ್ಹಸಿ ಅಭಿಷಿಂಚಸ್ವ ಚಾದ್ಯೈವ ರಾಜ್ಯೇನ ಮಘವಾನಿವ. ನಿನಗೆ ದಾಸನಾಗಿ ನಾನು ಬಂದಿದ್ದೇನೆ. ನಾನು ರಾಜನಾಗಿ ನನ್ನ ರಾಜ್ಯದ ಟಿವಿಯನ್ನು ತೋರಿಸಿಕೊಳ್ಳುವುದಕ್ಕೆ ಬಂದದ್ದಲ್ಲ. ಮುಂದೆ ದ್ವಾಪರ ಯುಗದಲ್ಲಿ ದುರ್ಯೋಧನಾದಿಗಳು ಬರ್ತಾರೆ. ಪಾಂಡವರು ವನವಾಸದಲ್ಲಿದ್ದಾಗ ನೀವು ವನವಾಸದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀರಿ, ನಾರು ಬಟ್ಟೆ ಉಟ್ಟು ಯಾವುದೇ ವಿಧವಾದ ಭೋಗ್ಯ ವಸ್ತುಗಳಿಲ್ಲದೆ ಇದ್ದಂತೆ ಕಂದಮೂಲಗಳನ್ನು ತಿಂದು ಹೇಗೋ ಕಷ್ಟಪಡ್ತಾ ಇದ್ದೀರಿ, ನಾವು ಹೇಗೆ ಸುಖವಾಗಿದ್ದೇವೆ ನೋಡಿ ಅಂತ ತಾವು ಭಾರೀ ವೈಭವದಿಂದ ಸುಖದ ಅವಸ್ಥೆಯಲ್ಲಿದ್ದದ್ದನ್ನು ತೋರಿಸಿ ಅವರ ಹೊಟ್ಟೆ ಉರಿಸಬೇಕು ಅಂತ ದುರ್ಯೋಧನಾದಿಗಳು ಬಂದರೆ ನಡೆದದ್ದೇ ಬೇರೆ. ಗಂಧರ್ವರ ಜೊತೆಗೆ ಯುದ್ಧದಲ್ಲಿ ಸೋತು ಆ ಗಂಧರ್ವರೆಲ್ಲ ಇವರನ್ನು ಕಟ್ಟಿ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪಾಂಡವರೇ ಬಂದು ಇವರನ್ನು ಬಿಡಿಸಿ ರಕ್ಷಣೆ ಮಾಡಬೇಕಾಗತ್ತೆ. ಪಾಂಡವರ ಎದುರಿಗೆ ತಮ್ಮ ವೈಭವವನ್ನು ತೋರಿಸುವುದಕ್ಕೆ ಬಂದು ಅವರ ಎದುರಿನಲ್ಲಿ ಅವರ ಉಪಕಾರವನ್ನು ಪಡೆದು ಅವರಿಗಿಂತಲೂ ತಾವು ಹೀನ ಸ್ಥಿತಿಯಲ್ಲಿ ಇದ್ದದ್ದನ್ನು ಅವರಿಗೆ ತೋರಿಸಿ ಮರ್ಯಾದೆ ಕಳೆದುಕೊಳ್ಳುವಂತಹ ಸಂದರ್ಭ ಬರ್ತದೆ. ಆ ತರಹದ ಉದ್ದೇಶದಿಂದ ಬಂದವನಲ್ಲ ಭರತ. ಅವನಂತಾನೆ ತಸ್ಯ ಮೇ ದಾಸಭೂತಸ್ಯ. ನಾನು ರಾಜನಾಗಿ ವೈಭವ ತೋರಿಸುವುದಕ್ಕೆ ಬಂದವನಲ್ಲ, ನಿನ್ನ ದಾಸನಾಗಿ ಬಂದವ. ನೀನು ರಾಜ್ಯವನ್ನು ಆಳಬೇಕು ಅಂತ
ಭರತ ಹೇಳ್ತಾನೆ, ಶ್ರೀರಾಮಚಂದ್ರನಿಗೆ ನಾವೆಲ್ಲ ನಿತ್ಯದಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು ಇದನ್ನೇ. ನನ್ನ ಶರೀರದಲ್ಲಿ, ನನ್ನ ಮನಸ್ಸಿನಲ್ಲಿ ನೀನು ರಾಜನಾಗು. ನಿನ್ನ ಆಜ್ಞೆಯಂತೆ ನನ್ನ ಮನಸ್ಸು ಕೆಲಸ ಮಾಡಲಿ, ನನ್ನ ಶರೀರ ಪ್ರವೃತ್ತವಾಗಲಿ. ನನ್ನ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಶರೀರ ಏನಾದರೂ ಕಾರ್ಯಗಳನ್ನು ಮಾಡುವುದಾದರೆ ಅದಕ್ಕೆ ರಾಜನಾಗಿ ಪ್ರೇರಣೆ ಮಾಡುವ ವ್ಯಕ್ತಿ ನೀನು. ಇಲ್ಲಿ ನಾನು ರಾಜನಾಗುವುದು ಬೇಡ, ನನ್ನ ಮನಸ್ಸಿಗೆ ಬಂದಂತೆ ರಾಜ್ಯ ನಡೆಯುವುದು ಬೇಡ, ನಿನ್ನ ಮನಸ್ಸಿಗೆ ಬಂದಂತೆ ರಾಜ್ಯ ನಡೆಯಲಿ, ನಿನ್ನ ಇಚ್ಛೆಯಂತೆ ನಡೆಯಲಿ. ಸ್ವಾಮಿನ್ ದಾಸೋಸ್ಮಿತೇ ನಿತ್ಯಂ ಪ್ರಿಯಂ ಯತ್ತೇ ಕರೋಮ್ಯಹಂ ಅಪ್ರಿಯೇ ಭವತೋ ನಾಥ ಮಾಗಾನ್ಮೇ ಮನ ಆದಿಕಂ. ನಿನಗೆ ಅಪ್ರಿಯವಾದದ್ದರಲ್ಲಿ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಇಂದ್ರಿಯಗಳು ಹೋಗುವುದು ಬೇಡ. ನಿನಗೆ ಯಾವುದು ಪ್ರಿಯವೋ ಅದನ್ನೇ ನನ್ನ ಮನಸ್ಸು ಆಲೋಚಿಸಲಿ, ನನ್ನ ಇಂದ್ರಿಯಗಳು ಮಾಡಲಿ. ಕಾರಣ ನೀನು ರಾಜ, ನಾನು ದಾಸ ಅಂತ. ಹೀಗೆ ಭಗವಂತನಿಗೆ ನಾವು ರಾಜ್ಯವನ್ನು ಅರ್ಪಿಸಿ ಅವನ ಆಜ್ಞೆಯಂತೆ ಜೀವನವನ್ನು ನಡೆಸುವುದಕ್ಕೆ ನಾವು ಸಿದ್ಧವಾದರೆ ನಿಶ್ಚಿತವಾಗಿಯೂ ನಮ್ಮ ಜೀವನದಲ್ಲಿ ಯಶಸ್ಸು ಬರುವುದರಲ್ಲಿ ಯಾವ ಸಂಶಯವಿಲ್ಲ. ಅದನ್ನು ಭರತ ಇಲ್ಲಿ ತೋರಿಸಿಕೊಡ್ತಾನೆ. ಇಮಾ ಪ್ರಕೃತಯ ಸರ್ವಾಹ ವಿಧವಾಹ ಮಾತರಶ್ಚಯಾಹ ತ್ವತ್ಸಕಾಶಮನುಪ್ರಾಪ್ತಾ ಪ್ರಸಾದಂ ಕರ್ತುಮರ್ಹಸಿ. ಕೈಕೇಯಿ, ಕೌಸಲ್ಯ, ಸುಮಿತ್ರೆಯರು ಮಾತ್ರ ವಿಧವೆಯರಾದದ್ದಲ್ಲ, ದಶರಥನನ್ನು ಕಳೆದುಕೊಂಡು ಅವರು ವಿಧವೆಯರಾಗಿರಬಹುದು. ಆದರೆ ನಿನ್ನನ್ನು ಕಳೆದುಕೊಂಡದ್ದಕ್ಕೆ ಪ್ರಜೆಗಳೆಲ್ಲ ವಿಧವೆಯರಾಗಿದ್ದಾರೆ. ಇಡೀ ರಾಜ್ಯವೇ ಪತಿಯನ್ನು ಕಳೆದುಕೊಂಡು ವಿಧವಾವಸ್ಥೆಯಲ್ಲಿದೆ. ಅಂತಹ ಎಲ್ಲ ಪ್ರಜೆಗಳನ್ನು, ಎಲ್ಲ ಮಂತ್ರಿಗಳನ್ನು, ಇಡೀ ರಾಜ್ಯವನ್ನು ಪುನಃ ಸಧವವನ್ನಾಗಿ ಮಾಡಬೇಕಾಗಿದೆ. ಅರಾಜಕತೆ ಇರುವ ರಾಜ್ಯಕ್ಕೆ ರಾಜ ಬರಬೇಕಾಗಿದೆ ಎನ್ನುವುದಕ್ಕೋಸ್ಕರ ನೀನು ಬಂದು ಪುನಃ ಅವರಿಗೆ ಕಳೆಯನ್ನು ತಂದುಕೊಡಬೇಕು. ಕಳೆಯನ್ನು ಕಳೆದುಕೊಂಡಂತಹ ಪ್ರಜೆಗಳಿಗೆ ನೀನು ಬರೋದರಿಂದ ಕಳೆ ಬರುತ್ತೆ. ನಾನು ಇನ್ಯಾವ ವೈಭವವನ್ನು ಅವರಿಗೆ ಕೊಟ್ಟರೂ, ಮುತ್ತು ರತ್ನ ಬಂಗಾರಗಳನ್ನು ಕೊಟ್ಟರೂ ಅವರಿಗೆ ಸಂತೋಷ ಇಲ್ಲ. ನಿನಗಾಗಿ ದಾರಿ ಕಾಯ್ತಾ ಇದ್ದಾರೆ, ನೀನು ಬರಬೇಕು ಅಂತ. ಭವತ್ವ ವಿಧವಾ ಭೂಮಿ ಸಮಗ್ರ ಪತಿನಾತ್ವಯ ಅಂತ ಭರತ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾನೆ. ಪಾದಕ್ಕೆ ಬಿದ್ದಿದ್ದಾನೆ. ಶ್ರೀರಾಮಚಂದ್ರ ಹೇಳ್ತಾನೆ, ಭರತ, ನಿನ್ನ ಪ್ರಾರ್ಥನೆಯನ್ನು ಮನ್ನಿಸಿ ನಾನು ಬರಬೇಕು ಅಂತ ನೀನು ಅಪೇಕ್ಷೆ ಪಡ್ತಾ ಇದ್ದೀಯಾ. ಆದರೆ ನನ್ನಂತಹ ಒಬ್ಬ ಧಾರ್ಮಿಕನಾದ ವ್ಯಕ್ತಿ, ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಬೆಳೆದ ವ್ಯಕ್ತಿ, ವೃದ್ಧರ ಸೇವೆಯನ್ನು ಮಾಡಿ ಅವರಿಂದ ಸುಶಿಕ್ಷಿತವಾದಂತಹ ಬುದ್ಧಿಯನ್ನು ಪಡೆದ ಒಬ್ಬ ವ್ಯಕ್ತಿ ಇಂತಹ ತಪ್ಪು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ತಂದೆ ತಾಯಿಗಳ ಆಜ್ಞೆಯಂತೆ ನಾನು ಪ್ರತಿಜ್ಞೆ ಮಾಡಿದ ಮೇಲೆ 14 ವರ್ಷ ವನವಾಸ ಮುಗಿಸಿಕೊಂಡೇ ನಾನು ಬರಬೇಕೇ ಹೊರತು ಹಾಗೇ ಬರುವುದಕ್ಕೆ ಸಾಧ್ಯ ಇಲ್ಲ. ಬಾಯಿಗೆ ಬಂದ ಹಾಗೆ ತಾಯಿಯನ್ನು ಬೈತಾ ಇದ್ದೀಯಲ್ಲ, ಕೈಕೇಯಿಯನ್ನು ನಿಂದೆ ಮಾಡಬೇಡ. ನಿನ್ನ ತಾಯಿ ನದೋಷಂ ತ್ವಯಿ ಪಶ್ಯಾಮಿ ಸೂಕ್ಷ್ಮಮಪ್ಯರಿಸೂತನ ನಚಾಪಿ ಜನನೀಂ ಬಾಲ್ಯ ತ್ವಂ ವಿಗರ್ಹಿತು ಮರ್ಹಸಿ. ನಿನ್ನಲ್ಲಿ ಅಂತೂ ಯಾವ ತಪ್ಪೂ ಇಲ್ಲ, ಒಂದು ಸೂಕ್ಷ್ಮವಾದ ತಪ್ಪೂ ಇಲ್ಲ. ಅಷ್ಟು ಶುದ್ಧವಾದ ಮನಸ್ಸು. ನೀನು ರಾಜ್ಯವನ್ನು ಬಯಸಿದವರೇ ಅಲ್ಲ. ಅರಣ್ಯಕ್ಕೆ ಕಳಿಸುವುದಕ್ಕೆ ನಿನ್ನ ಯಾವುದೂ ಪಾತ್ರ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಇನ್ಯಾವ ರೀತಿಯಲ್ಲಿಯೂ ನಿನ್ನಲ್ಲಿ ದೋಷ ಇಲ್ಲ. ರಾಜ್ಯವನ್ನು ಆಳುವುದಕ್ಕೆ ಏನೆಲ್ಲ ಅರ್ಹತೆ ಬೇಕೋ ಎಲ್ಲವೂ ನಿನ್ನಲ್ಲಿದೆ. ಅವಶ್ಯವಾಗಿ ನೀನು ರಾಜ್ಯವನ್ನು ಆಳಬಹುದು. ನಿನ್ನ ತಾಯಿಯಲ್ಲಿ ಅಲ್ಪ ಸ್ವಲ್ಪ ದೋಷಗಳಿದ್ದರೂ ಇರಬಹುದು. ಆದರೂ ನೀನು ಅವಳನ್ನು ನಿಂದೆ ಮಾಡುವುದು ಬೇಡ. ಭಗವಂತನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತೆ. ತಾನೇ ಹೇಳ್ತಾನೆ ಪರಮಾತ್ಮ, ತಂದೆ ತಾಯಿಗಳಿಗೆ ಮಕ್ಕಳನ್ನು, ಶಿಷ್ಯರನ್ನು ಅಥವಾ ಗುರುಗಳು ಶಿಷ್ಯರನ್ನು, ಪ್ರಜೆಗಳ ವಿಷಯದಲ್ಲಿ ರಾಜರು ಏನಾದರೂ ಆದೇಶವನ್ನು ಮಾಡಬಹುದು, ಅವರನ್ನು ಹೇಗಾದರೂ ಉಪಯೋಗಿಸಬಹುದು. ಅವರಿಗೆ ಅಹಿತವಾಗದೇ ಇರುವ ರೀತಿಯಲ್ಲಿ, ಹಿತವಾಗುವ ರೀತಿಯಲ್ಲಿ ಹೇಗಾದರೂ ಉಪಯೋಗಿಸುವ ಶಕ್ತಿ ಅವರಿಗಿದೆ, ಆ ಸ್ಥಾನ ಇದೆ, ಆ ಯೋಗ್ಯತೆ ಇದೆ. ಕಾಮಕಾರೋ ಮಹಾಪ್ರಾಜ್ಞ ಗುರುಣಾಂ ಸರ್ವದಾನಘ ಉಪಪನ್ನೇಷು ದಾರೇಷು ಪುತ್ರೇಷು ಚ ವಿಧೀಯತೆ. ವಿನೀತರಾದ, ಗುಣವಂತರಾದ ಹೆಂಡತಿ, ಮಕ್ಕಳು, ಶಿಷ್ಯರು, ಪ್ರಜೆಗಳು ಇವರ ವಿಷಯದಲ್ಲಿ ತಂದೆ ತಾಯಿ ಗುರುಗಳು ರಾಜರು
ಅವರಿಗೆ ಯಾವ ಆದೇಶವನ್ನು ಮಾಡಿ ಯಾವ ಸ್ಥಾನಮಾನಗಳನ್ನು ಕೊಡಬೇಕು, ಯಾವ ರೀತಿ ಅವರ ಜೀವನವನ್ನು ನಡೆಸಬೇಕು ಅಂತ ಹೇಳುವ ವಿಷಯದಲ್ಲಿ ಪೂರ್ಣ ಅಧಿಕಾರ ಇವರಿಗಿದೆ. ಹೀಗಾಗಿ ತಂದೆ ತಾಯಿಗಳು ನನಗೆ ವನವಾಸ ಮಾಡುವುದಕ್ಕೆ ಹೇಳಿದ್ದಾರೆ, ನಿನಗೆ ರಾಜ್ಯ ಆಳುವುದಕ್ಕೆ ಹೇಳಿದ್ದಾರೆ. ಅವರು ಹೇಳಿದಂತೆ ರಾಜ್ಯವನ್ನು ಆಳಬೇಕಾದದ್ದು ನಿನ್ನ ಕರ್ತವ್ಯ, ವನವಾಸದಲ್ಲಿರಬೇಕಾದದ್ದು ನನ್ನ ಕರ್ತವ್ಯ. ಇಲ್ಲಿ ನಮ್ಮ ಇಚ್ಛೆಯಂತೆ ನಾವು ಅವರ ಆಜ್ಞೆಯನ್ನು ಉಲ್ಲಂಘನೆ ಮಾಡುವುದು ಸರಿಯಾದದ್ದಲ್ಲ ಅಂತ ಹೇಳ್ತಾನೆ. ಇದು ಎಷ್ಟು ದೊಡ್ಡ ಮಾತು! ಇದೀಗ ತಿಳಿದಂತೆ ಇದು ಎಲ್ಲರ ತಲೆಯಲ್ಲಿ ಚೆನ್ನಾಗಿ ಇದ್ದರೆ ಎಷ್ಟು ನೆಮ್ಮದಿಯಿಂದ ಜೀವನವನ್ನು ಮಾಡಬಹುದು ಅಂತ ಆಲೋಚನೆ ಮಾಡಿ. ನನ್ನ ವಿಷಯದಲ್ಲಿ ಹೇಳುವುದಕ್ಕೆ ಇನ್ನೊಬ್ಬರಿಗೆ ಅಧಿಕಾರವೇ ಇಲ್ಲ ಅಂತ ತಿಳಿಯುವ ಇವತ್ತಿನ ವಿಚಾರಧಾರೆಗೆ ವಾಲ್ಮೀಕಿ ರಾಮಾಯಣ ಹೇಳುತ್ತದೆ, ಕಾಮಕಾರೋ ಮಹಾಪ್ರಾಜ್ಞ ಗುರುಣಾಂ ಸರ್ವದಾನಘ ಅಂತ. ತಮ್ಮ ಇಚ್ಛೆಗೆ ಬಂದಂತೆ ಚಿಕ್ಕವರಿಗೆ ಮಾರ್ಗದರ್ಶನವನ್ನು ಮಾಡಿ ಅವರನ್ನು ನಡೆಸುವಂತಹ ಒಂದು ಅಧಿಕಾರ ತಂದೆ ತಾಯಿಗಳಿಗೆ, ಗುರುಗಳಿಗೆ, ಹಿರಿಯರಿಗೆ ಇರುತ್ತೆ. ಹಾಗಿರುವಾಗ ಅವರು ಆಜ್ಞೆ ಮಾಡಿದ್ದು ತಪ್ಪಲ್ಲ, ಅವರು ಆಜ್ಞೆ ಮಾಡಿದಂತೆ ನಡೆಯದೇ ಇದ್ದರೆ ನಮ್ಮದು ದೊಡ್ಡದು ತಪ್ಪು ಅಂತ ತಿಳಿಸ್ತಾ ಇದ್ದಾರೆ ಶ್ರೀರಾಮಚಂದ್ರ. ವಯಮಸ್ತೆ ಯಥಾ ಲೋಕೆ ಸಂಖ್ಯಾತ ಸೌಮ್ಯ ಸಾಧುಭಿ ಭಾರ್ಯಾ ಪುತ್ರಾಶ್ಚ ಶಿಷ್ಯಾಶ್ಚ ತ್ವಮಪಿ ಜ್ಞಾತುಮರ್ಹಸಿ. ಬೇರೆಯವರಿಗೆಲ್ಲ ಆ ನಿಯಮ ಇರಬಹುದು, ನಾವು ಬಹಳ ದೊಡ್ಡವರು, ನಮಗೇನು ಆ ನಿಯಮ ಇಲ್ಲ, ನಾವು ನಮ್ಮದೇ ಆದ ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಅಂತ ಅನ್ಕೋಬೇಡ. ನಾವು ಅದಕ್ಕೆ ಒಳಪಟ್ಟವರೇ ಅನ್ನುವುದನ್ನು ಮರೆಯಬೇಡ. ವನೇವಾ ಚೀರವಸನಂ ಸೌಮ್ಯ ಕೃಷ್ಣಾಜಿನಾಂಬರಂ ರಾಜ್ಯೇವಾಪಿ ಮಹಾರಾಜ ಮಾಂ ವಾಸಯಿತು ಮೀಶ್ವರ. ರಾಜ್ಯದಲ್ಲಿ ನನ್ನನ್ನು ಕೂಡಿಸುವುದಕ್ಕೂ ದಶರಥನಿಗೆ ಅಧಿಕಾರ ಇದೆ ಅನ್ನೋದಕ್ಕೆ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಸಿದ್ಧಪಡಿಸಿದ್ದ. ಆಮೇಲೆ ವನವಾಸಕ್ಕೆ ಕಳಿಸಿದ, ಅದೂ ಅವನಿಗೆ ಅಧಿಕಾರ ಇದೆ. ಅವನು ರಾಜ್ಯದಲ್ಲಿ ಕೂಡಿಸಬೇಕು ಅಂದರೂ ನಾವು ಸಿದ್ಧರಾಗಬೇಕು, ಅವನು ವನವಾಸಕ್ಕೆ ಹೋಗು ಅಂದರೂ ನಾವು ಸಿದ್ಧರಾಗಬೇಕು. ತನ್ನ ತಂದೆಗೆ ಈ ಗೌರವವನ್ನು ರಾಮದೇವರು ಕೊಡಬೇಕಾಗಿದ್ದರೆ ರಾಮದೇವರ ಬಗ್ಗೆ, ನಿಜವಾಗಿಯೂ ಎಲ್ಲರ ತಂದೆಯಾದಂತಹ ರಾಮನ ಬಗ್ಗೆ, ದೇವರ ಬಗ್ಗೆ ಯಾವ ತರಹ ನಾವು ಭಾವನೆಯನ್ನು ಇಟ್ಟುಕೊಳ್ಳಬೇಕು ಅನ್ನುವುದನ್ನು ನಾವಿದರಿಂದ ತಿಳಿಯಬೇಕು. ಅದನ್ನೇ ದಾಸರು ಹೇಳಿದ್ದು, ಇಟ್ಟಂಗೆ ಇರುವೇನೋ ಹರಿಯೇ ಅಂತ. ನೀನು ಹೇಗೆ ಇಡ್ತೀಯೋ ಹಾಗೆ ನಾವಿರ್ತೇವೆ ಅಂತ. ರಾಜ್ಯದಲ್ಲಿ ಕೂಡಿಸಿದರೂ ಸರಿ, ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ. ಬಡತನ ಬಂದರೂ ಬಡತನ ಬರಲು ಅದೇ ಭಗವದ್ ಭಜನೆ ಯೋಗ ಅಂತ ಅದನ್ನು ಸಂತೋಷದಿಂದಲೇ ಸ್ವೀಕಾರ ಮಾಡುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿದ್ದರೆ ಯಾವ ಸ್ಥಿತಿಯಲ್ಲಿಯೂ ನಮಗೆ ದುಃಖವಾಗುವುದು. ಮನುಷ್ಯನಿಗೆ ಬೇಕಾದದ್ದು ಸುಖ. ಉತ್ತಮವಾದ ಭಕ್ಷ್ಯಭೋಜ್ಯಾದಿಗಳು, ಮಾನ ಮರ್ಯಾದೆಗಳು, ಅಂತಸ್ತುಗಳು ಇದ್ದಾಗ ಮಾತ್ರ ಸುಖಪಟ್ಟು ಇನ್ನುಳಿದ ಸಂದರ್ಭದಲ್ಲಿ ತಾನು ದುಃಖ ಪಡ್ತಾ ಇದ್ದರೆ ತಾನೇ ತನ್ನ ಸುಖವನ್ನು ಕಡಿಮೆ ಮಾಡಿಕೊಂಡಂತೆ. ಅಂತಸ್ತುಗಳಿದ್ದರೂ ಸರಿ, ಅರಣ್ಯದಲ್ಲಿದ್ದರೂ ಸರಿ, ಪಂಚಭಕ್ಷಗಳಿದ್ದರೂ ಸರಿ, ಗಡ್ಡೆಗೆಣಸುಗಳಿದ್ದರೂ ಸರಿ, ಯಾವಾಗಲೂ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡುವ ಮನೋವೈಶಾಲ್ಯವನ್ನು ಬೆಳೆಸಿಕೊಂಡ್ರೆ ಅವನಿಗೆ ಸುಖ ಬೆಳೆಯಿತು. ಎಲ್ಲ ಸಂದರ್ಭದಲ್ಲಿಯೂ ಆನಂದವಾಗಿರ್ಬೋದು, ಯಾವಾಗಲೂ ನಗನಗುತ್ತಾ ಇರ್ಬೋದು. ಎಲ್ಲ ಅವಸ್ಥೆಯಲ್ಲಿಯೂ ಮನುಷ್ಯ ಸುಖವನ್ನು ಪಡ್ತಾ ತಾನೇ ತನ್ನ ಸುಖದ ಪ್ರಪಂಚವನ್ನು ವಿಸ್ತಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಎನ್ನುವ ದೃಷ್ಟಿಯಲ್ಲಿ ಏಕಪ್ರಕಾರನಾಗಿರಬೇಕು ಅಂತ ಶ್ರೀರಾಮಚಂದ್ರ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ತ್ವಯಾ ರಾಜ್ಯಮಯೋಧ್ಯಾಯಾಂ ಪ್ರಾಪ್ತವ್ಯಂ ಲೋಕಸತ್ಕೃತಂ ವಸ್ತವ್ಯಂ ದಂಡಕಾರಣ್ಯೆ ಮಯಾವಲ್ಕಲ ವಾಸಸ. ಇದೇ ನನ್ನ ನಿರ್ಣಯ. ನೀನೇ ರಾಜ್ಯವನ್ನು ಆಳಬೇಕು, ನಾನು ವನವಾಸದಲ್ಲಿ ಇದೇ ನಾರುಬಟ್ಟೆಯಿಂದ ನಾನಿರಬೇಕು, ಇದರಲ್ಲಿ ವ್ಯತ್ಯಾಸವಾಗುವಂತೆ ಇಲ್ಲ ಎಂಬುದಾಗಿ ಶ್ರೀರಾಮಚಂದ್ರ ಹೇಳ್ತಾನೆ. 14 ವರ್ಷಗಳ ನಂತರ ಅವಶ್ಯವಾಗಿ ಬಂದು ದಶರಥನ ಅಪೇಕ್ಷೆಯಂತೆ ನಾನು ರಾಜ್ಯವನ್ನು ಆಳ್ತೇನೆ, ಅಲ್ಲಿವರೆಗೆ ನೀನು ರಾಜ್ಯವನ್ನು ಆಳಬೇಕು ಅಂತ ಆದೇಶವನ್ನು ಮಾಡ್ತಾನೆ. ಯದಬ್ರವೀನ್ಮಾಂ ನರಲೋಕ ಸತ್ಕೃತಃ ಪಿತಾ ಮಹಾತ್ಮ ವಿಬುಧಾಧಿಪೋಪಮಃ ತದೇವ ಮನ್ಯೇ ಪರಮಾತ್ಮನೋ ಹಿತಂ ನ ಸರ್ವ ಲೋಕೇಶ್ವರ ಭಾವಮವ್ಯಯಂ. ಲೋಕೇಶ್ವರತ್ವದಿಂದ ನನಗೆ ಹಿತ ಇಲ್ಲ, ನಾನು ಅರಣ್ಯದಲ್ಲಿ ವಾಸ ಮಾಡುವುದರಿಂದಲೇ ನನಗೆ ಹಿತ ಇದೆ, ಅದರಲ್ಲಿಯೇ ನನಗೆ ಶ್ರೇಯಸ್ಸಿದೆ ಎನ್ನುವುದನ್ನು ನಾನು ನಿರ್ಧಾರ ಮಾಡಿದ್ದೇನೆ ಅಂತ ಶ್ರೀರಾಮಚಂದ್ರ ತಿಳಿಸಿಕೊಡ್ತಾ ಇದ್ದಾನೆ. ಇದರಿಂದ ನಾವು ನೀವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದು,
ಪುನಃ ಶ್ರೀರಾಮಚಂದ್ರನ ರಾಜ್ಯವನ್ನು ನಮ್ಮ ಜೀವನದಲ್ಲಿ ನಾವು ಬಯಸಬೇಕು. ಶ್ರೀರಾಮಚಂದ್ರನೇ ನಮಗೆ ರಾಜನಾಗಬೇಕು. ನಾವೆಲ್ಲ ಶ್ರೀರಾಮಚಂದ್ರನ ಅಧೀನರಾಗಿ ಭರತ ಯಾವ ರೀತಿ ಪಾದುಕಾ ಸಾಮ್ರಾಜ್ಯವನ್ನು ಮಾಡಿಸಿದ ಹಾಗೆ ಆ ರಾಮಪಾದುಕಾ ಸಾಮ್ರಾಜ್ಯ ನಮ್ಮ ಜೀವನದಲ್ಲಿರಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆಯನ್ನು ಶ್ರೀರಾಮಚಂದ್ರನಿಗೆ ಮಾಡಬೇಕು. ಶ್ರೀರಾಮಚಂದ್ರ ಅರಣ್ಯದಲ್ಲಿರಬಹುದು, ಬಹಳ ದೂರದಲ್ಲಿರಬಹುದು, ನಮ್ಮ ಕಣ್ಣೆದುರಿಗೆ ಕಾಣಿಸದೇ ಇದ್ದಂತೆ ಇರಬಹುದು. ಆದರೆ ಶ್ರೀರಾಮಚಂದ್ರನ ಪಾದುಕೆಗಳು, ಅವನ ಸ್ವರೂಪವನ್ನು ತಿಳಿಸುವಂತಹ ಶಾಸ್ತ್ರಗಳು, ಅವುಗಳು ನಮ್ಮ ಹೃದಯದಲ್ಲಿ ಸಾಮ್ರಾಜ್ಯವನ್ನು ಆಳಿದರೆ ನಾವು ಜೀವನದಲ್ಲಿ ಸುಖವಾಗಿರಬಹುದು ಎಂಬ ಸಂದೇಶವನ್ನು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ.